ಬಾರಿಗಿಲೆ ಹೊಡಿತೀನ ತಿಳ್ಕೊಂಡು ಹೇಳ್ತಿದ್ರು ಗಂಡಗ. ಎಂತ ಶಾಣೆ ಗಂಡಿ ಇದ್ರೆ ಬಾರಿಗಿಲೆ ಹೊಡ್ಸ್ಕೊಳಂಗಿಲ್ಲ. ಬೇಕಾದಂತ ಹುಚ್ಚನ ಕುಡುಕನಪ್ಪ ಅಂತಂದ್ರೆ ಯಾರು ಹೊಡ್ಸ್ಕೋತಾರ ಬಾರಿಗಿಲೆ ಹೆಂಡತಿ ಕೈಲೆ ಎಂತ ಉನ್ಮನಿ ಸೇರಿರ್ಬೇಕವ ಯಾವ ಸಂತುಕಾರಾಮ ಅವನಿಗೆ ಬೈದ ಸತ್ಯ ಅವನಿಗೆ ಬೈಬೇಡ ಅಂತಿದವ. ಮಾನ ಅಪಮಾನ ಎರಡೂ ನಿನ್ನುವೇಪ ಅಂತಿದ್ದವ. ಹೌದಪ್ಪ ಏನು ಬರ್ತಾವ ಬರಲಕ್ಕ ಭಗವಂತ ನಾಮಸ್ಮರಣೆ ಮಾಡ್ಲಕ್ಕ. ಹೌದು ಯಾರಿಗಿಲ್ಲ ಹೊಡೆಯಲಕ್ಕ ಯಾಕೆ ಏನಕ್ಕೆ ಬೈಯಲಕ್ಕ. ಪಾಂಡುರಂಗಕ್ಕೆ ಬೈಬೇಡ ಏನು ಬೈತಿದ್ರು ಬೈ ನನಗೆ 4 ಬೇಗಳ ಬೈ ಎತ್ತಿದ್ದವ ಹೆಣ್ತಿಗೆ. ಅವಾಗ ಒಂದು ದಿವಸ ಏನಾಯ್ತು ಇವ ನಟ ಕಡಿಲಕ್ ಹೋಗಿದ ಸಾವುಕಾರ ಹೊಲಕ. ಅವಾಗ ಏನ್ ಮಾಡಿದಳು ಮಂದಿ ಮನ್ಯಾಗ ಹೋಗಿ ಮಾತ್ರ ಸಾಹಿತ್ಯಗಳನ್ನು ಒಳ ಮಾಡಿಕೊಂಡು ತಲೆ ಮ್ಯಾಗ ಬುತ್ತಿ ಕಟ್ಕೊಂಡು ಹೊಂಟಿದ್ರು. ಎಲ್ಲಿಗೆ ಬುತ್ತಿ ಕೊಡ್ಲಾಕ್ ಹೊಂಟಿದ್ರು. ಅವಾಗ ಸಾಕ್ಷಾತ್ ಪಾಂಡುರಂಗ ವಿಚಾರ ಮಾಡ್ದ ನಾನು ಈಗ ಯಾರು ಕೊಡ್ಬೇಕಾದ್ರೆ ಇದು ಒಳ್ಳೆ ಸಮಯ. ಈ ಸಮಯದಾಗ ಹೋಗಿ ಈಗ ನಾ ಅರು ಕೊಟ್ಟು ಬರ್ಬೇಕಂತ ತಿಳ್ಕೊಂಡು ಏನ್ ಮಾಡ್ದ ಸಾಕ್ಷಾತ್ ಪಾಂಡುರಂಗನೇ ಒಂದು ದನಕಾಯವನ ರೂಪ ಧಾರಣ ಮಾಡ್ಕೊಂಡು ಬಂದಾನಲ್ಲಿಗೆ. ದನಕಾಯವನ ರೂಪ ಧಾರಣ ಮಾಡ್ಕೊಂಡು ಬಂದು ಈಕಿ ಬುತ್ತಿ ಕಟ್ಕೊಂಡು ಹೊಂಟಿದ್ಳು. ಯಾರ್ಯಾಗ ಹೋಗುವಂತ ಟೈಮ್ದೊಳಗೆ ಕಾಲಾಗ ಮುಳು ಚುಸ್ತು ಯಾರಿಗೆ ಗಿಜಾಬಾಯಿಗೆ ಏನ್ ಕಾಲಾಗ ಮುಳು ಚುಸ್ತು ಒಮ್ಮಿಂದೊಮ್ಮಲೆ ಕಣ್ಣಿಗೆ ಮಾತ್ರ ಕತ್ತಲು ಬಂದಂಗಾಯ್ತು. ತೆಲಿನಾಗಿನ ಬುತ್ತಿ ತೆಳಗ್ ಹೋಗದ್ರು ಗೋಳ್ಯಾಡ ಹಳ್ಳ ಕತ್ತಿದ್ದು ಗಿಜಾಬಾಯಿ ಹಾರ್ಯಾಕ ಕೂತು. ಸಾಕ್ಷಾತ್ ಪಾಂಡುರಂಗನೇ ಅಲ್ಲಿ ದನಕಾಯವಾಗಿ ಬಂದು ಏನು ಮಾರುವ ಮನಿ ಮಾಯಾದೇವಿ ಮೆಟ್ಟಿದ ಮನಿ ಮೂಲ ವೈರು ಮೆಟ್ಟಿದ ಮನಿ ಕಡಿ ಬಾಗಿಲ ಕಿಡಕಿ ಮುರಿದು ನಾ ಹೊರಗ ಕಟ್ಟಿದ ಮನಿ ಕಡಿ ಬಾಗಿಲ ಮುರದು ನಾ ಹೊರಗ ಆ ಮನಿ ಬಾಡಿಗೆ ಅಕ್ಕಿ ಮಾರಿಗೆ ಬಿಟ್ಟಿದೇನೋ. ಈ ಮನಿ ಬಾಡಿಗೆ ಅಕ್ಕಿ ಮಾರಿಗೆ ಬಿಟ್ಟಿದೇನೋ. ಆ ಮನಿ ಈ ಮನಿ ಹರಗುವ ನಾರ್ಯರಿಗೆ ಅರಿವಿಲೆ ಹಿಡುವು ಕೊಟ್ಟಿರೇನೋ. ಆ ಮನಿ ಈ ಮನಿ ಹರಗುವ ನಾರ್ಯರಿಗೆ ಅರಿವಿಲೆ ಹಿಡುವು ಕೊಟ್ಟಿರೇನೋ. ಅಂಗವಾಡಿ ಶರಡಿಗೆ ತಪ್ಪಿದನು ಅನಾದಿ ಕಳದು ದಿಗಂಬ್ರ ಹುಡುಗಿ ಹುಟ್ಟಿದನು. ಉತ್ತಮಗೈ ವಿಷಾನ ಬ್ರಹ್ಮಾನಂದಕ್ಕಾಗಿ ಅನುಭವಡಿ ಬ್ರಹ್ಮಾನಂದಕ್ಕಾಗಿ ಅನುಭವಡಿ ಸಾವಧಾನ ಸಮಾಧಾನ ಸಮಾಧಾನ ಹಾಡ ಹುಡುಗಿ. ಯಾಕಂದ್ರ ಹಾಡ್ಕಿ ಮಾತ್ರ ಇನಗೆ ಚಾಲೋ ಆಗ್ಯಾವ ಅಂದಾಗ ಯಾಕೋ ಹುಡುಗಿಗೆ ಕಿವಿ ಕೆಲಸ ಕಾಣುವುದಿಲ್ಲ. ಹೆಪ್ಪ ಇವಳೀಗ ನಾನು ಸುರುವಿಗೆ ಏನು ಪದ್ಯ
ಪದ್ಯ ಹಾಡಿ ನನಗೂ ಗೊತ್ತಿಲ್ಲ ಈಗ. ನಿನ್ನೆ ನಾನು ಸುರುವಿಗೆ ಎದು ಕೂಡಲೇ ಯಾವ ಪದ ಹಾಡಿನಿ ಅಂದು ಪಕ್ಕ ಲಕ್ಷ ಕೊಟ್ಟು ಕೇಳ್ಯಾರಿಲ್ಲೋ ಕುಂತ ಸದಾ. ಮೈಸಾಸುರ್ಗ ಕೊಂದಾಳತ್ತ ಮೈಸಾಸುರ ಮರ್ದಿನಿ ಅನಿಸ್ಕೊಂಡಾಳಂತ. ಹಿಂಗ ಅನಂತ ನಾಮ ಬಂದವಂತ ಆಕಿ ತಮ್ಮ ದೇವಿಗ. ನಿನ್ನೆ ಮುಂಜಾನೆ ಎದು ಕೂಡಲೇ ಭಗವಂತನ ವರ್ಣನೆ ಮಾಡಿನಿ ಹಿಂಗ ಅವ ಏನೇನು ಅನಿಸ್ಕೊಂಡು ನನಗೂ ಎಲ್ಲ ಆಕಿ ಕೇಳ್ಯಾಳಿದರ. ನಂಬಿದಂತ ಭಕ್ತರಿಗೆ ಇಂತಿಂತ ಪದವಿ ಮಾತ್ರ ಕೊಟ್ಟಾನೆಂದು ಇದು ಎಲ್ಲ ತಿಳಿಸಿ ಹೇಳಿನಿ ನಾನು ನಿನ್ನೆ ಪದ. ಹಾಡಿದ್ದೆ ಹಾಡೋ ಕಿಸಬಾಯಿ ದಾಸಂದಂಗ ಇದು ಹೊಳ್ಳಿ ಮುಳಿ ಅದನ್ನೇ ತಿರುವಿ ಹಾಕತೈತಿ. ಇದರಂತ ಹುಚ್ಚುಗೊಟ್ಟಿ ಹೆಂಗಸೆ ಯಾವುದು ಇಲ್ಲ ಜಗತ್ತದ ಒಳಗ. ಯಪ್ಪ ಹಾಡೋರ್ ಒಳಗ ತರ್ಡ್ ಕ್ಲಾಸ್ ಅಂದ್ರ ಇದು ಒಂದೇ ಹಿಂಗ ಎಲ್ಲ ಏನ್ ಹಾಡ್ಯಾನ ಅನ್ನೋದು ಪಕ್ಕ ಅಜ್ಞಾನ ಎಲ್ಲವ್ವ ನಿನ. ಸದಾ ಸಭಿಕರಿಗೆಲ್ಲ ಆಶೀರ್ವಾದಿ ಕರ್ಮಗಳು. ಮಾಸ್ಯಾಳ ಗ್ರಾಮದಲ್ಲಿರುವಂತ ಬಹಳ ಮಂದಿ ಸಾತ್ವಿಕರದಾರ ತಮ್ಮ ಇಲ್ಲಿ. ಹೌದಲ್ರಿ ಮಾಸ್ತರ? ಸತ್ಸಂಗ ಮಾಡಿದವರು ಬಹಳ ಮಂದಿ ಅದಾರ, ಭಜನಾ ಕಲಾವಿದರು ಅದಾರ, ಹೌದು ಇನ್ನೂ ಬಹಳಷ್ಟು ಕಲಾವಿದರು ಅದಾರ. ಹೌದಲ್ರಿ? ನಿನ್ನೆ ಸುರವಿಗೆ ಎದ್ದು ನಾ ಏನ್ ಹಾಡಿನಿ? ಏನ್ ಹಾಡಿದವ್ರಿ ಮಾಸ್ತರ? ಓಂ ಶಿವ ಶಂಕರ ವರ್ಣನೆ ಭಯಂಕಾರ ಸದ್ದೋ ಜಾತ ವಾಮದೇವ ಅಘೋರ ಈಶಾನ್ಯ ತತ್ಪುರುಷ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಥ ಸಾರೆ ಆಲಮ ಕ ಮಾಲೀಕ ತು ಹಿ ತು ಹೈ ಪರಮೇಶ್ವರ ಹಾಡಿನ ನಾ ನಿನ್ನೆ. ಹೌದಲ್ರಿ ಮಾಸ್ತರ? ಹಾಡಿದೆವು. ಅದು ಹಾಡಿದ ಪಕ್ಕ ಕಿವಿ ಕೇಳ್ಸಂಗ್ ಕಾಣಿಸಂಗಿಲ್ಲ, ಕಿವಿಡಿದ್ದಂಗ ಕಾಣ್ತದೆ ಪೋರಿ. ಹೌದು. ಅಲ್ಲ ನೀನೇನೆ ಹೇಳಿನ ಇಂತಿಂತ ನಂಬಿದಂತ ಭಕ್ತರಿಗೆ ಮಾತ್ರ ಅವ ಇಂಥ ವರಗಳನ್ನು ಕೊಟ್ಟಾನ. ತ್ರಿಪುರ ಸಂಹಾರ ಮಾಡ್ಯಾನ. ಅಲ್ಲಿ ಮಾತ್ರ ಅವನಿಗೆ ಇಂಥ ನಾಮಗಳು ಬಂದಾವತ್ತ ನಾ ನಿನ್ನೇನೆ ಹೇಳಿನಿ. ಹೌದಲ್ರಿ ಮಾಸ್ತರ? ಈಗ ಮತ್ತೆ ಅದಕ್ಕೆ ಕೆದರ್ಲಕತ್ತಾಳ, ನಾ ಎದುರು ತಿಪ್ಪಿನಿ. ಹೌದೌದು. ನಾ ಎದುರು ತಿಪ್ಪಿ ಕೆದರ ಮಾಡ್ಬೇಡ ತಂಗಿ. ಇಲ್ಲಿ ಏನು ಮಾರುದಿತ್ತಪ್ಪ, ಚೊಕ್ಕ ಬಂಗಾರ ಮಾರು. ಹೌದಲ್ರಿ ಮಾಸ್ತರ? ನಾನು ಹಾಡಿರುವಂತ ಪದ್ಯ ಯಾವ್ಯಾವ ಹಾಡ್ಯಾನ ಏನ್ ಹಾಡ್ಯಾನ ಅನ್ನೋದ್ರ ಬಗ್ಗೆ ಮೊದಲು ಲಕ್ಷ್ಯ ಕೊಡು ನೀನು. ಹೌದು. ಸೋಮಿ ಎಲ್ಲಾರ ಪದ ಹಾಡೋದು ಬಿಡಾಡಿ ಹಂಗೆ ಎಲ್ಲ ತಿರುಗಾಡ್ರೆ ಹ್ಯಾಂಗ ನಡೀತದ್ರಿ ಕೆಲಸ? ಜವಾಬ್ ಆಗಿತ್ತಂದ್ರ ಆಗಿಲ್ಲ ಅನ್ಕೋತೀನಿ ಅದು ಸುಮ್ಮನೆ ಹಂಗ ಆಗಂಗಿಲ್ಲಕ್ಕ. ನೀನು ಮೊದಲು ನಾ ಹಾಡಿರುವಂತ ಪದ್ಯದ ಕಡೆ ಲಕ್ಷ್ಯ ಕೊಟ್ಟು ಕೇಳು. ಹೌದು. ಅವ ಏನ್ ಹಾಡ್ಯಾನ ಏನ್ ಕೇಳ್ಯಾನ ಆಮೇಲೆ ಮಾತಾಡು. ಅನಂತ ನಾಮ, ಅನಂತ ರೂಪ, ಅನಂತ ವರ್ಣ, ಹೌದು, ಅನಂತ ಮಹಿಮೆ, ಅನಂತ ಶಾಖೆಯಲ್ಲಿ ಸಹಿತ ಸಾಕ್ಷಿ ಭಗವಂತ. ಹೌದು. ಅನಂತ ಶಾಖೆ ಒಳಗೆ ಸಹಿತ ಸಾಕ್ಷಿ ಅದಾನ ಅಂತ ಹೇಳ್ತಾರ ಅವರು. ಅದಕ್ಕೆ ನಿನ್ನೆ ನಾ ಹೇಳಿನಿ ತ್ರಿಪುರ ಸಂಹಾರ ಮಾಡಿದವನು ನೀನೇ. ಅಲ್ಲಿನೂ ಸಹಿತ ಒಂದು ಅವನಿಗೆ ನಾಮ ಬಂದದತ್ತೆ ಹೇಳಿನ ನಾ ನಿನಗೆ. ಹೌದಲ್ರಿ ಮಾಸ್ತರ? ಮತ್ತೆ ಹೊಳೆ ತಿರುಗಿ ಹಾಕ್ಲಕತ್ತಾವ ಪಾನ. ಹೌದು. ಮತ್ತ ಇಲ್ಲ ಬಿಸ್ಮಾ ಸುಡ್ದ ಮತ್ತೊಂದು ತಗೊಂಡ್ ಬಂದವಲ್ಲ ಹೆಣ್ಮಗಳು. ಸಾಯಂಕಾಲ ಬಿಡುವಂತ ಟೈಮ್ ಒಳಗೆ ಪ್ರಶ್ನೆ ಕೇಳಿದ್ವು ಹೆಣ್ಮಗಳು. ಮತ್ ಅವು ಏನಾರ ತಿರುಗಿ ಹಾಕಿದ್ಯಪ್ಪ ಅಂತಂದ್ರೆ ಪರವಾಗಿಲ್ಲ. ಅಲ್ಲ ನಿಮ್ಮ ಪರಮಾತ್ಮಗೆ ಏನೇನು ನಾಮ ಬಂದಾವ ಅಂತ ಕೇಳ್ತಾ ಬಹಳ ಸಾಕಷ್ಟು ನಾಮಗಳು ಬಂದಾವ, 108 ಅನಂತ ನಾಮಗಳು ಬಂದಾವ. ಪರಮಾತ್ಮ ಯಾವತ್ತು ನಿನಗೆ ಹೇಳಬೇಕು? ಸಾಕಷ್ಟು ನಾಮಗಳು ಬಂದಾವ. ಹೌದಲ್ರಿ ಮಾಸ್ತರ? ಬಂದಾವ. ನೀವ್ ಬರೇ ನಿಮ್ಮ ದೇವಿಗೆ ಎಷ್ಟು ಬಂದವ? ಎಷ್ಟು ಬಂದವ್ರಿ ಮಾಸ್ತರ? ಬಹಳ ಅಂದ್ರೆ ಒಂದು 10-18 ಬಂದಿರ್ಬೇಕಾಗಿ. ಹೌದು. ಅವನಿಗೆ ಅನಂತ ನಾಮ, ಅನಂತ ರೂಪ, ಅನಂತ ವರ್ಣ, ಹೌದು, ಅನಂತ ಶಾಖೆಗಳು ಸಹಿತಕ್ಕೆ ಅಲ್ಲಿ ಸಾಕ್ಷಿ ಅದಾನ ಪರಮಾತ್ಮ ಅಂತ ಹೇಳ್ತಾರ ಅವರು. ಇವ್ರಿಗೂ ಸಾಕ್ಷಿ ಯಾರು ಇಲ್ಲಿ ಹಾಡ್ಲಕ್ ಬಂದಾರಲ್ಲ, ಇವ್ರನ್ನು ಸುಮ್ಮ ಹಾಡ್ಲಕತ್ತಿಲ್ಲ. ನಮ್ಮವ್ ಇದ್ದಾಗ ಹಾಡ್ಲಕತ್ತಾರ ಇಲ್ಲಿ ಅವರು. ಯಾವ ನಮ್ಮ ಒಳಗ ಹಣ ಯಾವಾಗ ಇವ್ರ ಶರೀರ ಒಳಗ ನಿಮ್ಮ ಅಂದಾಗ ಇಲ್ಲಿ ಹಾಡ್ಲಕತ್ತಾರ ಅವರು. ಅಚಾನಕ್ ನಮ್ಮವ ಇರ್ಲಿಲ್ಲ ಅಂದ್ರೆ ಆಯ್ತು ಹೆಣ ಅಂತಾರ ಇವ್ರಿ. ಹೆಣ ಏನ್ರಿ ಹೆಣ ಅಂತಾರ ಹೆಣ. ಅದಕ್ಕೆ ಮತ್ತೇನ್ ಹೇಳಕತ್ತಾರ? ಅಂಡಜ 21 ಲಕ್ಷ, ಪಿಂಡಜ, ಜಲುಬ್ಜ, ಉದ್ಬೀಜ ಇಂಥವ್ 84 ಲಕ್ಷ ಜೀವರಾಶಿ ಒಳಗ ಇವನೇ ತಿರುಗಾಡ್ತಾನ ಅಂತ ಹೇಳ. ಏನು ಈ ಶರೀರ ಹುಟ್ಟಿ ಬರ್ಲಕತ್ತದು, ಆತ್ಮ ಹುಟ್ಟಿ ಬರ್ಲಕತ್ತದ್ರಿ. ನೀವೇ ಹೇಳ್ರಿ ಹೆಣ್ಮಗಳಿಗೆ.
ಇಲ್ಲ ಕೂತಾಗ ನ್ಯಾಯ ಮಾಡ್ರಿ. ಈ ಶರೀರ ಹುಟ್ಟಿ ಬರ್ಲಾಕತ್ತದ, ಶರೀರ ಸಾಯ್ಲಿಕತ್ತದ, ವೈದ್ಯ ಮತ್ತ ಶರೀರಕ್ಕೆ ಮಣ್ಣಾಗಿರ್ಲಾಕತ್ತಾರ, ಶರೀರಕ್ಕೆ ಜೀವನ ಹಾಕ್ಲಾಕತ್ತಾರ. ಅವ ಎಲ್ಲಿ ಹುಟ್ಲಾಕತ್ತಾನ, ಎಲ್ಲಿ ಸಾಯ್ಲಿಕತ್ತಾನ, ಅವಾಗ ಸಾಯಿದ್ರು ಅವ ಹುಟ್ಟೋದು ನಿನಗೆ ಎಲ್ಲಿ ಕಾಣಿಸ್ಲಾಕತ್ತದ? ಹೌದು ನೀ ಮೊದಲು ಕತ್ತಿದ್ದದ್ದು ಹೇಳು. ನೀ ಹೇಳ್ತಂಗಿ ನಾ ಇಂತಲೇ ನೋಡಿನಿ, ಅವ ಇಂತಲೇ ಸತ್ತಾನ, ನಾ ಇಂತಲೇ ಅವನಿಗೆ ಹೂಣಿನ ಅಂತ ಹೇಳು. ಫೋಟೋ ತಕ್ಕೊಂಡು ಬಂದಿನ ಅಂತ ಹೇಳು. ನಿನ್ನಂತ ಹಾಡಕಿನ ಯಾವಕಿನ ಇಲ್ಲ, ನೀನೇ ಹೆಚ್ಚತ್ತ ನಿನ್ನ ಸಾಷ್ಟಾಂಗ ಹಾಕಿ ಬಿಡ್ತೀನಿ ನಾನು. ಹೌದು ಸುಮ್ಮನೆ ಏನ್ರ ಒದಲಕತ್ತಿಯಲ್ಲ ಸಂಗತಿಯಿಂದ ನಾಯಿ ಹೆಂಗ ಹಂಗ ಅಲ್ಲದು ಲೆಕ್ಕ. ನೀನೇನು ಹೇಳಿ ನಿನಗೆ ಅನಂತ ನಾಮಗಳದ ಪರಮಾತ್ಮಗ. ಓಂ ಶಿವ ಶಂಕರ ನೀನು ವರ್ಣನೆ ಭಯಂಕರ ಅದಪ್ಪ ಅಂತ ನಾನು ನಿನ್ನೆ ಮುಂಜಾನೆ ಹೇಳಿ ನಿನಗೆ. ಅದು ಇದು ಬಿಟ್ಟಿದಿ ಮತ್ತೆ ಏಸದಾವ ನೀ ನಾ ಮತ್ ಕೇಳ್ತಾವ ಮತ್ ಅಂದ್ರ ರಾತ್ರಿ ಬೆಳಗ್ಗೆ ರಾಮಾಯಣ ನೋಡ್ಕೊಂಡ್ರೆ ಮುಂಜಾನೆ ಸೀತಾಗ ರಾಮ ಏನಾತ ಅಂದಪ್ಪನ ಕೆಲಸ ಇವ್ರದು. ಹೋಗ್ಬೇಡ. ಅದು ವಿಷಯ ಅದು ಯಾವ್ದು ಫೈನಲ್ ಆಗಿರ್ತದೋ ಅಲ್ಲೇ ಬಿಡ್ಬೇಕು, ಮತ್ತೆ ಯಾವ್ದಾರ ಹೊಸದಕ್ಕೆ ಕೆದ್ರದ ಮಾಡಬೇಕು. ಹೌದು, ಅವನಿಗೆ ಯಾವನ ಎಂತ ರೂಪ ಅದಾವ ಅಂತ ಅವನಿಗೆ ಏಸು ನಾಮ ಅದಾವ, ಮತ್ತ ಹೊಳ್ಳಿ 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 ಅಲ್ಲೇ ಅದನ್ನ ತಿರ್ಗಾಕಕ್ ಹೋಗ್ಬೇಡ. ಹೌದಲ್ರಿ ಮಾಸ್ತರ? ಅದಕ್ಕೆ ಏನ್ ಕೇಳಿದ್ರ ಅವರು? ಏನ್ ಕೇಳ್ಯಾರಿ ಮಾಸ್ತರ? ಕೃಷ್ಣ ಇದ್ದಾವ ಏನ್ ಮಾಡ್ಯಾನ, ಮಾತು ಕೊಟ್ಟನಂತ ಎಲ್ರಿ ಕುರುಕ್ಷೇತ್ರ ಯುದ್ಧದೊಳಗ ಮಾತು ಕೊಟ್ಟನ. ನಾ ಯಾವ್ದು ಆಯುಧ ಹಿಡಂಗಿಲ್ಲ ಕೈಯಾಗ ತಿಳ್ಕೊಂಡು ಮಾತು ಕೊಟ್ಟಾನ. ಒಂದು ಟೈಮ್ ಅದಾಗ ಅವ ಕೈಯಾಗ ಆಯುಧ ಹಿಡ್ದಾನ. ಹೌದಲ್ರಿ ಮಾಸ್ತರ? ಅದನ್ನೇ ಕೇಳ್ಯಾರಿ ಇವ್ರು. ಅವು ಕೇಳು ನಿನ್ನೆ ನಾ ಕೇಳಿನಿ, ಯಾಕೆ ಹೇಳಿಲ್ಲ ಅಂತ ಕೇಳು, ಹೇಳ್ತೀನಿ. ಅದು ಬಿಟ್ಟಿಗೆ ನಿಮ್ಮ ಪರಮಾತ್ಮ ಏನೇನು ಹೆಸರುಗಳು ಬಂದಾವಂದ್ರೆ ಏನು ತಿಪ್ಪಲ. ಹೌದು, ಹಂಗ್ ಮಾಡ್ಲಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ಕೂತವ್ರು ಎಲ್ಲಾರು ದೊಡ್ಡರಿಲ್ಲ. ಇವಾಗ ಮುಂಜಾನೆ ಏನ್ ಹಾಡ್ಯಾಳ ಪಾರ, ಮತ್ತ ಹೆಣ್ಮಗಳು ಏನ್ ಹಾಡ್ಯಾಳ ಎಲ್ಲಾರು ಕೇಳ್ಯಾರ ಇವ್ರು. ಮತ್ತ ಬಂದ್ ಕೇಳಿ ಅದನ್ನೇ ಪಾನ ತಿರಿ ಹಾಕಕ್ ಹೋಗ್ಬೇಡ. ಕೃಷ್ಣ ಇದ್ದವ ಯಾವ ಆಯುಧ ಹಿಡ್ದಾನ ಕೈಯಾಗ ಅಂತ ಕೇಳ್ಯಾಳ ಹೆಣ್ಮಗಳು. ಹೌದಲ್ರಿ? ಕೇಳ್ಯಾರ ಮಾಸ್ತರ. ಯಾವ ಆಯುಧ ಹಿಡ್ದಾನವ? ಯಾವಾಗ ಹಿಡ್ದನ್ರಿ? ಪಂಚಜನ್ಯ ಅಂತ ತಿಳ್ಕೊಂಡು ಅದ್ರ ಹೆಸರು, ಆಯುಧ ಹೆಸರು ಬೇಕಂದ್ರೆ ನೀವು ಓದ್ಕೊಂಡು ನೋಡು. ಪಂಚಜನ್ಯ ಮತ್ ಬೇಕಪ್ಪ ಅದು ಇದ್ಕೊಂಡ್ ಬಿಟ್ಟು ಇನ್ನೊಂದದ ಆಯುಧ ಹೆಸರ. ಹೌದಲ್ರಿ ಮಾಸ್ತರ? ಆದ್ರೂ ಹೇಳ್ತೀನಿ ನಿನಗೆ ಇದು ಅಲ್ಲ ಅಂದ್ರ. ಹೌದು, ಯಾವ ಆಯುಧ ಹಿಡ್ದಾನಪ್ಪ ಅವನ ಕೈಯಾಗ ಅಂದ್ರ ಪಂಚಜನ್ಯ ಅನ್ನುವಂಥದ್ದು ಮಾತ್ರ ಆಯುಧ ಹಿಡ್ದಂತ. ಹೌದಲ್ರಿ ಮಾಸ್ತರ? ಇದ್ರಂದ್ರೆ ನಾನು ಕೇಳ್ತೀನಿ ಹೆಣ್ಮಗಳಿಗೆ, ಆ ಆಯುಧ ಬರ್ಬೇಕಾದಪ್ಪ ಅಂದ್ರ ಪಂಚಜನ್ಯ ಅಂತೇಳಿ ಹೆಸರು ಬರ್ಬೇಕಾದ್ರ ಕಾರಣ ಏನದಕ್ಕ? ಹೌದು ಹೌದು ಹೌದು. ಅದು ಎಲ್ಲಿ ಸಿಕ್ತವನಿಗೆ ಹೇಳ್ತಾರ ಬಾಟ್ಟಿರು ಕೃಷ್ಣಾಗ ಅದು ಕೈಯಾಗ ಹಿಡಿಬೇಕಾದ್ರ ಆ ಆಯುಧದ ಹೆಸರು ಪಂಚಜನ್ಯ ಅಂತ ಬಂದದ. ಹೌದು, ಪಂಚಜನ್ಯ ಅಂತ ಹೆಸರು ಬರ್ಬೇಕಾದ್ರೆ ಎದ್ರ ಸಂಬಂಧ ಬರ್ತದು? ಯಾಕೆ ಬತ್ತು? ಯಾರು ಅವ್ರ ಕೈ ಕೊಟ್ರು? ಏನ್ ತಾನೇ ತಗೊಂಡ್ ಬಂದು ಏನ್ರಿ ಅವ ಕೆಲಸ ಮಾಡಿದ ಅಂತೇಳಿ ಪಂಚಜನ್ಯ ಅಂತ ಬತ್ತು. ಹೌದು, ಎದ್ರ ಸಂಬಂಧ ಬತ್ತ ಅದಕ್ಕೆ ಪಂಚಜನ್ಯ ಅಂತ ಹೆಸರ. ಹೇಳ್ತಾರ ಮಾಸ್ತರ, ಹೇಳ್ತಾರೆ ನಮಗೆ. ಶಾಣೆ ಅದಾವ್ರ ಹೆಣ್ಮಗಳು. ಹೌದಲ್ರಿ? ನಿದ್ದೆ ಹತ್ತಂದ್ರೆ ಅಟ್ಟೆ ಸುಂದಾತ. ಅಕ್ಕಳ ಮಾರ್ಯ ಮಳ ಶಾಣೆ ಅನ್ರಿ. ಹಿಂದೆ ನಾವು ತುಂತುನಿ ಮಾಡ್ಸಮ ಅವ ಹೇಳ್ತಂತವ್ರಿ. ಅವ ತೀರ ದೇಡ್ ಶಾಣೆ ನಾವು. ಹೌದೌದು. ಅದಕ್ಕ ಮತ್ತೇನ್ ಕೇಳ್ಯಾರ ಅವ್ರು ನಿನ್ನೆ? ಏನ್ ಕೇಳ್ಯಾರಿ ಮಾಸ್ತರ? ಯಾರ್ದು? ಕೃಷ್ಣದ್ ಕೇಳ. ಹೌದು. ಮತ್ತೆ ಯಾವ್ದು ಕೇಳ್ಯಾರಿ ಮಾಸ್ತರ? ನೋಡ್ ನೆನಪು ಮಾಡ್ಕೊ, ನೀನ್ ಏನ್ ಕೇಳ್ಯಾರ ಅವ್ರು? ಯುಗಗಳು ಎಷ್ಟಾಗ್ಯಾವ? ನಾವು ಏನು ಯುಗಗಳು ಎಷ್ಟಿತ್ತು ಅವಿಷ್ಯ ಇದ್ದು ಒಂದೊಂದು ಯುಗಕ್ಕ ಆಯುಷ್ಯಗಳು ಎಷ್ಟಿಷ್ಟ ಅದಾವ ಅಂತ ಕೇಳ್ಯಾರ. ಹೌದು ಹೌದು ಹೌದು. ಕೃತ ತ್ರಿತ ದ್ವಾಪಾರ ಕಲಿಯುಗ 4 ಯುಗಗಳು ಅದಾವ. ಹೌದಲ್ರಿ? 4 ಯುಗಗಳಿಗೆ ಆಯುಷ್ಯ ಎಷ್ಟದ? ಹೌದಲ್ರಿ ಮಾಸ್ತರ? ನಿನಗೆ ಲೆಕ್ಕ ಕೊಡ್ಬೇಕಂದ್ರೆ ತಂಗಿ, ಈ ಕಲಿಯುಗ 4,20,32,000 ಅದ. ಹೌದಲ್ರಿ? ಕಲಿಯುಗದ ಆಯುಷ್ಯ. ಹೌದು. ಏನ ಕೃತ ಯುಗದ ಆಯುಷ್ಯ ಎಷ್ಟದ? ಮಾಸ್ತರ 12,27,000 ಕೃತಯುಗ ಅದ. ಹೌದು. ತ್ರತಯುಗದ ಎಷ್ಟದ ಅಂದ್ರೆ 12,96,000 ತ್ರೇತಾಯುಗ ಅದ. ಹೌದು ಹೌದು. ದ್ವಾಪರ ನಿಮಗೆ ಗೊತ್ತಿದ್ರೆ ಹೇಳಿ ನೋಡಮ್ಮ ಏನ್ ಹೇಳ್ತಾರ, ಅದನ್ನ ಬಿಡ್ಬೇಕು ಮಾಸ್ತರ. ಅದೊಂದು ಬಿಡಮ್ಮಿ. ದ್ವಾಪರ ದೇವ್ರು ಹೇಳಿ ನೋಡಮ್ಮ. 3 ಹೇಳಿದೆವು, ಕೃತ ತ್ರತ ಕಲಿಯುಗ. ಈ ದ್ವಾಪರ ರೇಟ್ರ ನೋಡಮ್ಮ ಇವ್ರು ಏನ್ ಹೇಳ್ತಾರ. ಏನು ಗೊತ್ತಿದ್ದು ಕೇಳಕತ್ತಾಳ, ಸುಮ್ಮನೆ ಕೇಳಕತ್ತಾಳ, ಗೊತ್ತಾಗಬೇಕಲ್ಲ ನಮಗೆ. ಹೌದಲ್ರಿ ಮಾಸ್ತರ? 3 ಯುಗದ ನಾವು ಹೇಳಿದೆವು, 1 ಯುಗದ ಆಯುಷ್ಯ ಬಿಟ್ಟಿದ್ದೇವು ನಿನಗೆ. ಹೌದು ಹೌದು. ಅದ್ರ ಆಯುಷ್ಯ ಎಷ್ಟದ ಹೇಳ್ತಾರಲ್ರಿ ಮಾಸ್ತರ? ಹೇಳ್ತಾವ ತಮ್ಮ, ಇದೇನು ದೊಡ್ಡ ಆಗದು. ಹೌದು ಹೌದು. ಎಂತಿದ್ದವ್ರಿಗೆ ಮಾತ್ರ ಬಾಯ ಮಣ್ಣು ಹಾಕಿ ಬಂದ ಹೌದೌದು. ನೀ ಹೇಳ್ರು 3 ದುಕಾಣಿ. ಇದೇನು ದೊಡ್ಡ ಆಗದಲ್ಲ ಪ್ರಶ್ನೆ ಹಾಕಿ. ಹೌದೌದು. ಈಗ ಎಲ್ಲಿಗೆ ಬಂದಾಳ ಹೆಣ್ಮಗಳು? ಎಲ್ಲಿಗೆ ಬಂದಲ್ರಿ ಮಾಸ್ತರ? ಮನೆಯಲ್ಲಿ ದೇವ್ರಿದ್ದು ಮರೆತು ಮರಬಿಗೆ ಬಿದ್ದು ಹೊರಗೆ ಹುಡುಕಾಡಿದ್ರೆ ದೇವ್ರು ಯಾವ ಕಾಲಕ್ಕೂ ಸಿಗಂಗಿಲ್ಲ. ಹೌದು ಹೌದು. ಒಟ್ಟು ಜಗತ್ತದೊಳಗೆ ನಮ್ಮ ಹೆಣ್ಣು ಅನ್ನುವಂಥದ್ದು ಶ್ರೇಷ್ಠದ. ನಮ್ಮ ತಾಯಿ ವರ್ಣನೆ ಬಹಳ ಮಾಡ್ಯಾರ ಮಾಸ್ತರ ಅವ್ರು. ತಾಯಿಗೆ ಅವತಾರಗಳು ಬಹಳ ಬಂದಾವ ಅಂತ ಹೇಳ್ತಾವ. ತಾಯಿ ವರ್ಣನೆ ಬಹಳ ಮಾಡ್ಯಾರ, ನಮಗೊಂದು ಸಂಶಯ ಬರ್ತದ ಮಾಸ್ತರ. ಹಂಗ ಶಾಣರ್ ಹೇಳ್ತಾರ. ಏನ್ ಹೇಳ್ತಾರಂದ್ರ, ಮಕ್ಕಳಿಂದ ಈ ಲೋಕ, ಮಕ್ಕಳಿಂದ ಪರಲೋಕ, ಮಕ್ಕಳಿಂದ ಲೆಕ್ಕಕ್ಕಿಲ್ಲ ಈ ಕಲಿಯುಗ ಅಂತ ಹೇಳ್ತಾರ. ಏನು ಮಕ್ಕಳಿಂದ ಈ ಲೋಕ, ಮಕ್ಕಳಿಂದ ಪರಲೋಕ, ಮಕ್ಕಳಿಲ್ಲದವ್ರು ಲೆಕ್ಕಕ್ಕಿಲ್ಲ ಅಂತ. ನೀ ತಾಯಿ ಆಗಬೇಕಾದ್ರೆ ಮೊದಲು ಮನೆಯಾಗ ಮಕ್ಕಳು ಬೇಕು. ಮಕ್ಕಳು ಹುಟ್ಟಿ ನಿಂಗ ಅವ್ವ ಅಂದ್ರ ಅವ್ವ
ಆದಿ ಅಪ್ಪ ಅಂದ್ರ ಅಪ್ಪ ಅದ ಮಕ್ಕಳೇ ಆಲಿಕಂದ್ರ ನಿಂಗ ಅವರೇ ಯಾರು ಅನ್ಬೇಕು ಮಾತು ಕಪ್ಪ ಆಗ್ತದ. ಅಲ್ರಿ ಇವ್ರ ದೇವಿ 18 ಅವತಾರ ತಗೊಂಡಿರತ್ತ ಇಲ್ರಿ ಮಾಸ್ತರ ದೇವಿದಿರ್ಲಿಲ್ಲ. ಆಮೇಲೆ ಹೇಳಮ್ಮಿ ಈಕಿಗೆ ಮಕ್ಕಳೇ ಆಗಿಲ್ಲ ಅಂತ ತಾಯಿ ಅಂತ ಯಾರು ಕರಿಬೇಕು? ಮಕ್ಳು ಇದ್ದಿಲ್ಲ ಅಂದ್ರೆ ತಾಯಿ ಎಲ್ಲ ತಾಯಿ ಒಳಗೆ ಬಹಳ ಮಾಡ್ರಿ ಇವರು. ಕರೆಯವ್ರು ಬೇಕಲ್ಲ. ಮನೆಗೆ ಮಕ್ಕಳಾಗಿಲ್ಲ ನಿಂಗ ಅವ್ವ ಅಂತ ಕರೆಯವ್ರು ಯಾರು? ಹೌದ್ ಹೌದ್ ಹೌದು. ಏನ್ ಹೊರಗಿನವ್ರು ಕರಿಬೇಕಾ? ಯಾರು ಕರೀತಾರ? ತಾಯಿ ತಂದೆಗೆ ಮಕ್ಕಳಿದ್ರೆ ಶೋಭಾ. ಹಾ ಆ ಮಕ್ಕಳು ಆಗ್ಬೇಕಾದ್ರೆ ಇವ್ ನಮ್ಮ ಅಪ್ಪನ ಬಲೆ ಬರ್ಬೇಕು ನೀ. ಡ್ಯೂಟಿ ಆಗ್ಬೇಕಂದ್ರ ಡ್ಯೂಟಿ ಮಾಡ್ಬೇಕಲ್ಲಿ. ಡ್ಯೂಟಿ ಮಾಡಿದಾಗ ಅವಾಗ ಮಕ್ಕಳು ಅವಾಗ ಕೊಡ್ತಾನವ. ಹಾ ಹೊಟ್ಟೆಗೆ ತಗೋಬೇಕಾತ ಅವಾಗ ಅವ್ವ ಅನ್ಸ್ಕೋತಿ. ಹಾ ಈಗ ಬೋರ್ಡ್ ಏನ್ ಹಾಕ್ಯಾರ ಬಸ್ಸಿಗೆ? ಏನ್ ಹಾಕ್ಯಾರಿ ಮಾಸ್ತರ? ಉಡ್ಚಾಳಕ ಬಸ್ ಹೊಂಟದ ಎಲ್ಲಿದಿಂದ? ಬಸ್ ಸ್ಟ್ಯಾಂಡ್ ದಿಂದ. ಆ ಉಡ್ಚಾಳಕ್ ಹೋಗಿ ವಾಪಸ್ ಬಸ್ ಎಲ್ಲಿಗೆ ಬರ್ಬೇಕಾಗ್ಯದ? ಡಿಪೋಗ. ಬಾಳೆ ಡಿಪೋಗೆ ಬರ್ಬೇಕಾಗ್ಯದ. ರಿಪೇರಿ ಮಾಡ್ಬೇಕಾದ್ರೆ ಮಾಲಕ್ ಬೇಕಲ್ಲ. ಹಾಗ ತಂಗಿ ನೀನು ಬಸ್ ಸಂತಾನ ಬೇಕಾದ್ರೆ ತಿರುಗಾಡಿ ಬರ್ಲ ಖರೆ ಮತ್ತ ಮುಕ್ಕಮ್ಮ ವಸ್ತಿಗೆ ಎಲ್ಲಿಗೆ ಬರ್ಬೇಕಾಗ್ಯದ? ಡಿಪೋಗ್ ಬರ್ಬೇಕಲ್ರಿ ಮಾಸ್ತರ? ಅಲ್ಲಿ ನಮ್ಮ ಅಪ್ಪನ ಬಲ್ಯಾಕ ಡಿಪೋನ ಬಲ್ಯಾಕ ಅಲ್ಲೇ ಬರ್ಬೇಕಾಗ್ತದ. ಹೌದು. ಅಲ್ಲಿ ಬಂದಾಗ ಉತ್ಪತ್ತಿ ಆಗ್ತಾವ ಎಲ್ಲಾನು ನಿನ್ನ ಬಲಿ. ಹೌದಲ್ರಿ ಮಾಸ್ತರ? ಸಾಧ್ಯನೇ ಇಲ್ಲನ. ನೋಡಮ್ಮ ಈ ಸದ್ ಬಂದಾರ ಇವ್ರು 3 ಮಂದಿ. ಹಿಂದ 2 ಗಣಿಗೆಗಳು ಮನಗಂಡು ಬೀಸಿ ಬಿಟ್ಟಾವ 2. ಮುಂದೆ ಹಾಡಕ್ ಒಬ್ಬಕಿನ ಹೆಣ್ಮಗಳದ. ಇವ್ 3 ಮಂದಿಗೆ ಕೂಡಿ ಇಲ್ಲಿ ನಮ್ಮ ಸಾವುಕಾರ ಮನ್ಯಾಗ ಹಾಕಂ ಯಾರು ಕಲಾಪ್ ಸಾವುಕಾರ ಮನ್ಯಾಗ ಯಾರು ನಮ್ಗೊಂಡ ಶಿವಗೊಂಡ. ಹಾ ಶಿವಗೊಂಡ ಕಲ್ಯಾಣಿ ಅವ್ರ ಮನ್ಯಾಗ ಒಂದು ಕೋಲಿ ಸಪ್ರೇಟ್ ಆದ್ರಿ ಅವ್ರು ನಮ್ಮ ಸಲಿಂದಿ. ಹಾಡೋರು ಬಂದ್ರಪ್ಪ ಅಂತಂದ್ರೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿಸೋದಂದಾಗಿ ಅವ ಒಂದು ಕೋಲಿ ಸಪ್ರೇಟ್ ಇಟ್ಟಾನ. ನೋಡ ಮುಂದಿನ ವರ್ಷ ಬರೋ ತನಕ ಆ ಕೋಲಿ ಒಂದು ಇವ್ರಿಗೆ ಫ್ರೀನೇ ಇಟ್ಟು ಬಿಡಮ್ರಿ. ಊಟದ ವ್ಯವಸ್ಥೆನೂ ಸಹಿತ ನಾವೇನು ಬೇಡ ಕಲ್ಯಾಣ ಸೌಕರ್ಯ ನೋಡ್ಕೋತಾನ ಅವ್ರಿಗೆ. ಮುಂದಿನ ವರ್ಷ ಬರೋ ತನಕ ಹೆಣ್ಮಕ್ಳು ಕಲ್ತೆ ಇವ್ರು 3 ಮಂದಿ. ಹೌದು. ಮತ್ತ ಅವ್ 2 ಹಿಂದ್ ಗಂಡಿಗೆಗಳದಾವಲ್ಲ ಅವಕ್ಕೆ ಹಂಗ ಹಡಿಲಿಕ್ಕೆ ಬರ್ತದ. 3 ಮಂದಿ ಕೂಡಿಸಿ ಒಂದೇ ರೂಮ್ನಾಗ ಹಾಕಿ ಬಿಡ ನೋಡೋಣ. ಮುಂದಿನ ವರ್ಷ ಬರೋ ತನಕ ಒಂದ್ ಯಾವ್ದಾರ ಒಂದು ಗಂಡಸ ಮೇಲೆ ಹಡಿದು ತೋರ್ಸತ್ತೆ ಹೇಳ್ರಿ ಬಪ್ಪರೆ ನಿನ್ನ ಹೆಣ್ಣು ಹೆಚ್ಚತ್ತೆ ನಾ ಆತೀನಿ. ಆತದನ್ನ ಹಂಗ ಬರಂಗಿಲ್ಲ ತಂಗಿ. ಪೆಂಡ್ ಉತ್ಪತ್ತಿ ಆಗ್ಬೇಕಾದ್ರ ಬಿಂದು ಮೊದಲ ಬೇಕು. ಹೌದಲ್ರಿ ಮಾಸ್ತರ? ನಮ್ಮ ಅಪ್ಪನ ಬಿಂದು ಇದ್ದಾಗ ನೀ ಚಂದ ಕಾಣ್ತಿದಿ. ಬಿಂದು ಇದ್ದಿಲ್ಲಪ್ಪ ಅಂತಂದ್ರ ನಿನಗೇನು ಇಲ್ಲೇ ಇಲ್ಲ, ಲಕ್ಷಣ ಇಲ್ಲ ಮೌತಿ ಮೇಲ. ಅದಕ್ಕೆ ನೀ ಮೊದಲು ವಿಚಾರ ಮಾಡು. ಹೌದಲ್ರಿ ಮಾಸ್ತರ? ನೋಡ್ರಿ ಹೆಣ್ಮಗಳು ಹೊಸದಾಗಿ ನಡಿಲಕ್ ಹೋಗ್ಬೇಕಾದ್ರೆ ಏನ್ ಮಾಡ್ತಾಳ? ಏನ್ ಮಾಡ್ತಾಳ್ರಿ? ಗಂಡಗೆ ಲಗ್ನ ಮಾಡಿ ಕೊಟ್ಟು ಕೂಡ್ಲೆ ಈಗ ಆ ಗಂಡನ ಮನೆಯವ್ರು ಕರ್ಕೊಂಡು ಹೋಗ್ತಿರ್ತಾರ. ಹೋಗೋ ಟೈಮ್ದಾಗ ಏನ್ ಮಾಡ್ತಾಳ? ಗೆಳತಿಯರಿಗೆ ಎಲ್ಲರಿಗೆ ತೆಕ್ಕಿ ಬಿದ್ದು ಒಂದು ಸೌಂಡ್ ಅಳ್ತಿರ್ತಾಳ ಹೋಗಾಗ. ನೋಡ್ರಿ ಇಲ್ಲ ಪೈಲೆ ಹೋಗಾಗ ಬಹಳ ಅಳ್ತಾಳ್ರಿ. ಐ ತಂಗಿ ನಾ ಹೋಗ್ತೀನಿ ಅಂತ ಗಂಡನ ಮನೆಗೆ ತಿಳ್ಕೊಂಡು ಹೋಗಿ ತೆಕ್ಕಿಗೆ ಬಿದ್ದು ಅಳ್ತಿರ್ತಾವ ಒಂದು ಸೌಂಡ್. ಹೌದು. ಹೊಟ್ಟೆ ಏನ್ ಗೆಳತಿಯರಿಗೆ ಬಿಡಂಗಿಲ್ಲ ಏನ ನಂಗೆ. ಮತ್ತ ಒಂದು ಸಲ ಗಂಡನ ಮನೆಗೆ ಹೋಗಿ ವಾಪಸ್ ತವ್ರ ಮನೆಗೆ ಬಂದಳಂದ್ರ ಸಹಿತ ಆಡಂಗಿಲ್ಲ ಗೆಳತಿಯರಿಗೆ. ಅವ್ರು ಸರಿಯಾಗಿ ಹೋಗಲ್ಲ, ಅವ್ರ ಮೂತಿ ಸಹಿತಕ್ಕೆ ನೋಡಂಗಿಲ್ಲಕ್ಕೆ. ಅಲ್ಲಿ ಏನಂದ್ರಿ ಮಾಸ್ತರ ನಮ್ಮಲ್ಲಿ? ಅವ್ರಿಗೆ ಹೇಳಾರ್ದ್ರೆ ಹೋಗ್ಬಿಟ್ಟಿರ್ತಾಳ ಮತ್ತೆ ಹೊಳೆ ತಿರುಗಿ ಗಂಡನ ಮನೆಗೆ. ಹೌದಪ್ಪ ಅಂತ ಸುಖ ನಮ್ಮ ಅಪ್ಪನ ಬನ್ನಿ ಬರೇ ಒಂದೇ ಸಲ ಹೋಗಿ ಬರ್ತಾಳ ಮತ್ತ ಅವ್ನು ಬಲ್ಯಾಕ. ಹೌದು. ಎಷ್ಟೆಲ್ಲ ಮರಿಸಿ ಬಿಡ್ತಾನವ. ಬೆಕ್ಕದಂತ ಜೀವದ ಗೆಳತಿಯರ ಹಾರಂದ್ರು ಸಹಿತ ಅವ್ರ ಸರಿಯಾಗಿ ಹೋಗ್ಬಿಡಂಗಿಲ್ಲ. ಯಾಕ ಅವನ ಬಲ್ಲಿ ಅಂತದ ಪಾವರ್ ಅದ ತಂಗಿ. ಹೌದಲ್ರಿ ಮಾಸ್ತರ? ಅವನಿಗೆ ಕಂಡು ಕಡಿಮೆ ಮಾಡಿ ಹಾಡ್ತೀನಪ್ಪ ಅಂತ ಸಾಧ್ಯನೇ ಇಲ್ಲ. ಸಾಧ್ಯ ಆಗಂಗಿಲ್ಲ ಮಾಸ್ತರ. ಅದು ಗಂಡಿಗೆ ಬಿಟ್ಟವ್ರಿಗೆ ಜಗತ್ತದೊಳಗೆ ಯಾರು ಉಳ್ದೇ ಇಲ್ಲ. ಗಂಡಿಗೆ ಯಾರು ನಡ್ಕೊಂಡಾರ ಅವರೇ ಪೂಜೆ ಮಾಡ್ಕೊಳಕತ್ತಾರ ಜಗತ್ತದೊಳಗ. ಯಾರು ಅಕ್ಕಮಾದೇವಿಗೆ ಪ್ರಶ್ನೆ ಮಾಡ್ದ ಅಲ್ಲಮ ಪ್ರಭು ಏನ್ ಮಾಡ್ಯಾನ್ರಿ ಮಾಸ್ತರ? ಅಲ್ಲೊಬ್ಬ ದುಷ್ಟ ಗಂಟೆ ಬಿದ್ದಿದ್ದಲ್ರಿ. ಇಲ್ಲಿ ಹಿಂದೆ ಬಂದ ನೋಡ್ರಿ ಸೂರ್ಯನಂತ ಮನುಷ್ಯ. ಇಂಥ ದುಷ್ಟ ಮನುಷ್ಯ ಗಂಟೆ ಬಿದ್ದಿದ್ದ ಅಲ್ಲಿ. ಕೌಶಿಕ ರಾಜ ಮನಸ್ಸು ಮಾಡಿದ ಯಾರ ಮ್ಯಾಗ? ಅಕ್ಕಮಾದೇವಿ ಮ್ಯಾಗ. ಮನಸ್ಸು ಮಾಡಿ ಏನ್ ಮಾಡ್ದವ? ಮಾಡ್ಕೊಂಡ್ರೆ ಮಾತ್ರ ನಾ ಈಕಿಗೆ ಮಾಡ್ಕೋಬೇಕ ತಿಳ್ಕೊಂಡು ಶಪಥ ಹೊತ್ತ. ರಾಜನ ಆಜ್ಞೆ ಮೀರಪ್ಲೆ ಇಲ್ಲ. ಮೊದಲೇ ಕೆಟ್ಟ ಬರ್ತಲ್ಲ ಕಾಡ್ತಿತ್ತು ಅಕ್ಕಮಾದೇವಿ ಮನ್ಯಾಗ. ಅವಾಗ ಯಾರು ಕೌಶಿಕ ರಾಜ ಹೋಗಿ ಹೇಳ್ದ, ನಿನ್ನ ಮಗಳಿಗೆ ನಮಗ್ ಕೊಟ್ಟು ಲಗ್ನ ಮಾಡ್ರಿ ನಾ ಮಾಡ್ಕೋತೀನಿ ಅಂದ. ಅಲ್ರಿ ನಿಮ್ಮಂತ ರಾಜರೇ ನನ್ನ ಮಗಳಿಗೆ ಹ್ಯಾಂಗ್ ಕೊಡೋದು? ಏನ್ ಸಂಕೋಚ ಬಿಡಬಾರ್ದು, ನಿಮ್ಗೆ ಏನ್ ಬೇಕು ಬೇಡಿದೆಲ್ಲ ಕೊಡ್ತೀನಿ, ಖರೆ ನಿಮ್ ಮಗಳಿಗೆ ಕೊಟ್ಟು ನನಗೆ ಲಗ್ನ ಮಾಡಂದ. ಯಾಕಾಗಲ್ಲ ತಿಳ್ಕೊಂಡು ತಾಯಿ ತಂದಿ ಒಪ್ಸುವಂತ ಟೈಮ್ದೊಳಗೆ ಅಕ್ಕಮಾದೇವಿ ಒಂದು 3 ಶಪಥ ಇಟ್ರು. ಯಾರಿಗೆ? ಕೌಶಿಕ ರಾಜ. ನಾನು ಪೂಜಾ ಮಾಡುವಂತ ಟೈಮ್ದೊಳಗೆ ನೀವು ಒಳಗೆ ಬರಬಾರ್ದು. ಇದು 1ನೇ ಕರಾರ. ನಾನು ಪಂಕ್ತಿ ಸಾಗಿಸುವಂತ ಟೈಮ್ದೊಳಗ ಅಲ್ಲಿ ಬಂದು ತಡಿಬಾರ್ದು. ಹಿಂಗೆ 2 ಕರಾರ. ಇಂಥವ್ 3 ಕರಾರಗಳು ಇಟ್ಲಕ್ಕಿ. ಹೌದಲ್ರಿ? ಅವಾಗ ಕೌಶಿಕ ರಾಜ ಅದು ಮೊದಲೇ ಕಾಮ ಮದದೊಳಗೆ ತುಂಬಿ ತುಳುಕಲಾಕತ್ತಿತ್ತು ಕೌಶಿಕ. ಏನ್ ಮಾಡಿದ್ರು ಒಟ್ಟೆ 3 ಶಪಥ
ಮಾತುಗಳು ಏನದಾವಲ್ಲ ಮೂರುಕ ತಪ್ಪಿ ನಡೆದವ ಯಾರು ಕೌಶಿಕ ರಾಜ. ಹೌದು. ಅವಾಗ ಕೌಶಿಕ ರಾಜ ಬಿಟ್ಟು ಎಲ್ಲಿಗೆ ಬರ್ತಾಳಕ್ಕಿ ಅಕ್ಕಮಾದೇವಿ ಕಲ್ಯಾಣಕ್ಕೆ ಬಂದಾಳ. ಕಲ್ಯಾಣಕ್ಕೆ ಬಸು ಕಲ್ಯಾಣಕ್ಕೆ ಬಂದಾಳ. ಅನುಭವ ಮಂಟಪಕ್ಕೆ ಬಸು ಕಲ್ಯಾಣಕ್ಕೆ ಬರ್ಬೇಕಾದ್ರೆ ಆಕಿ ಏನ್ ಮಾಡ್ಯಾಳ? ಏನ್ ಮಾಡ್ಯಾಳ್ರಿ ಮಾಸ್ತರ? ನನ್ನ ತಲೆನಾಗ ಇರುವಂತ ಕೇಶವ, ಹೌದು ಹೌದು. ಕೇಶವ ಅಂದ್ರೆ ಕೂದಲ, ಏಯ್ ಆ ಕೇಶವಗಳನ್ನ ಏನ್ ಮಾಡ್ತಾಳ? ಮೈ ಮ್ಯಾಗ ಮಾತ್ರ ಜಡಿಯನ್ನು ಬಿಟ್ಟಿಕೊಂಡು ಕಲ್ಯಾಣಕ್ಕೆ ಬರ್ತಾಳ. ಹೌದು ಹೌದು ಹೌದು. ಶಿವಾಸನ ಮ್ಯಾಗ ಕೂತಿದ್ದ ಯಾರು? ಅಲ್ಲಮ ಪ್ರಭು. ಹೌದು. ಆ ಪೀಠದ ಅಧ್ಯಕ್ಷನೇ ಅಲ್ಲಮ ಪ್ರಭು ಇದ್ದ. ಹೌದಲ್ರಿ ಮಾಸ್ತರ? ಅವಾಗ ಅಲ್ಲಮ ಪ್ರಭುಗಳು ಪ್ರಶ್ನೆ ಮಾಡಿದ್ರು ಯಾರಿಗೆ? ಅಕ್ಕಮಾದೇವಿಗೆ. ಯಾಕಿನ ವಯಸ್ಸು ಎಟ್ಟದವ? 16 ವಯಸ್ಸು ಅಕ್ಕಮಾದೇವಿ. ಹೌದು ಹೌದು ಹೌದು. ಇಂಥ ಹರಿದ ವಯಸ್ಸಿನೊಳಗ ಈ ನಮನಿ ಜಡಿ ಬಿಟ್ಕೊಂಡು ಇಲ್ಲಿ ಬರುವಂತ ಕಾರಣ ಏನು? ನಿಂದೊಂದು ನಾನು ಸುದ್ದಿ ಕೇಳಿನಿ. ಹೌದು ಹೌದು. ಕೌಶಿಕ ರಾಜ ನಿನ್ನ ಮ್ಯಾಗ ಮನಸ್ಸು ಮಾಡ್ಯಾನಂತ, ಲಗ್ನ ಮಾಡ್ಕೊಂಡನಂತ, ಅವನ ಮನ್ಯಾಗ ನೀನು ನಡೆದಿದೆತ್ತ. ಹೌದು ಹೌದು. ಮತ್ತೆ ನೀನು ಗೃಹಸ್ಥ ಆಗಿದಿ. ಗೃಹಸ್ಥ ಆದ ಬಳಿಕ ನಮ್ಮಂತವ್ರು ಬಲ್ಲಿ ಬರುವಂತ ಕಾರಣ ಏನಂತ ಕೇಳದ ಅವ. ಹೌದು ಹೌದು. ಯಾರು? ಯಾರು? ಅಲ್ಲಮ ಪ್ರಭು ಕೇಳದ. ಹೌದು ಮಾಸ್ತರ. ಕೇಳಿದಾಗ ಆಕಿ ಏನ್ ಹೇಳ? ಏನ್ ಹೇಳ್ತಾಳ್ರಿ? ಕಾಯವು ಕರ್ರನೆ ಕಂದಿದರೇನು? ಹೌದು ಹೌದು. ಕಾಯವು ಕರ್ರನೆ ಕಂದಿದರೇನು? ದೇಹವು ಮಿರನೆ ಮಿಂಚಿದರೇನು? ಅಂತರಂಗದ ಕಾಯ ಶುದ್ಧ ಆದ ಮೇಲೆ ಹೇಗಿದ್ದರೇನು ಚನ್ನಮಲ್ಲಿಕಾರ್ಜುನ? ಹೌದು ಹೌದು ಹೌದು. ಅಲ್ಲಿ ಉತ್ತರ ಕೊಟ್ಟಾಳ ಹಿಂಗ. ಹೌದಲ್ರಿ ಮಾಸ್ತರ? ಈ ಕಾಯದ ಹಂಗ ನೀರು ಬಳಕ ತಗೊಂಡು ಏನ್ ಮಾಡೋದು ಬಾಯಿ? ಇದಕ್ಕೆ ನಾಯಿ ತಿಂದ್ರೆ ಏನು, ನೀರು ಕುಡಿದ್ರೆ ಏನದ? ಇದು ಕಾಯದ ಹಂಗ ನನಗೆ ಬೇಕಾಗಿಲ್ಲ. ನಿಮ್ಮ ಶರಣರ ಮನಸ್ಸಿಗೆ ನೋವು ಆಗಬಾರ್ದು ತಿಳ್ಕೊಂಡು ನಾ ಈ ಜಡಿ ಮುಚ್ಕೊಂಡು ಬಂದೀನಿ ಅಂದ. ಅವಾಗ ಏನ್ ಮಾಡ್ಯಾರ? ಅವ್ರು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೊಟ್ಟ ಕೂಡಲೇ ಮ್ಯಾಕ್ ಕರ್ಕೊಂಡ್ರ ಅಕ್ಕಮಾದೇವಿಗೆ. ಇವ್ರು ಅಕ್ಕಮಾದೇವಿ ಅಧಿಕಾರ ಕೊಟ್ಟವ್ರು ಯಾರು? ನಮ್ಮ ಅಲ್ಲಮ ಪ್ರಭು. ಅಲ್ಲಮ ಪ್ರಭುಗಳು, ಬಸವಣ್ಣವರು ಹೌದಲ್ರಿ. ಎಲ್ಲಾರು ಕೂಡಿ ಆಕಿಗೆ ಆಶೀರ್ವಾದ ಮಾಡಿ ಮ್ಯಾಕ್ ಕುಂದ್ರಸದಾಗ ಅವಾಗ ಆಕಿ ಅಕ್ಕಮಾದೇವಿ ಆಗ್ಯಾಳ. ಅಲಿತನ ಮಾದೇವಿನೇ ಹೇಳ. ಅಲಿತನ ಅಕ್ಕಮಾದೇವಿ ಅಲ್ಲದು ಪುಕ್ಮಾದೇವಿ ಇತ್ತು. ಹೌದು ಹೌದು. ನಿನಗೇನು ಗೊತ್ತದ? ಯಾಕ? ಹೌದಲ್ರಿ ಮಾಸ್ತರ? ಅಂತಿಂತವ್ರಿಗೆಲ್ಲ ಉದ್ಧಾರ ಮಾಡಿಬಿಟ್ಟಾರ ನಮ್ಮವ್ರು. ನೀ ಏಟ್ರದಕ್ಕೆ ನಿನಗೆ ಉದ್ಧಾರ ಮಾಡೋದಾಗಲ್ಲ ನನಗೆ. ಹೊಂದ ಮೂಲಿ. ಅದಕ್ಕೆ ಮೊದಲ ಪಕ್ಕ ನೀ ವಿಚಾರ ಮಾಡಿ ಮಾತಾಡ್ರಿ ಮಾಸ್ತರ. ಸಣ್ಣ ಅದಕ್ಕೆ ಈಗ ಏನ್ ಹೇಳ್ಬೇಕಾಗ್ಯದ? ಎಲ್ಲಕ್ಕೂ ಮಾತ್ರ ಇವ್ರು ಹೆಣ್ಣೆ ಬೇಕತ್ತ. ಹೌದಲ್ರಿ. ನಾವೇನ್ ಹೇಳ್ಬೇಕಾಗ್ಯದ? ಏ ಸಹಸ್ರ ಶೂನ್ಯದ ಅಚ್ಚಿ ಕಡಿ ಶಕ್ತಿ ಇಲ್ಲ ಸಾಂಬನ ಜೋಡಿ, ಸಹಸ್ರಾರು ಯುಗದ ಜಾಡಿ ಕೇಳು ಕಿವಿ ಕೊಟ್ಟ. ಸಹಸ್ರ ಯುಗದ ಅಚ್ಚಿ ಕಡಿ ಮಾತ ಭಾಳ ಬೇಕಾದ. ನೀನು ಮೆಟ್ಟಿನ ಗಂಟ ಯಾಕ ಹೊತ್ಕೊಂಡು ಅಚ್ಚಿಗೆ ಇದ್ರ ನಿನ್ನ ಶಕ್ತಿ ಪರಾಣ ಕರ್ಕೊಂಡು ಯಾಕೆ ಬಿದ್ದೈತಿ? ಹುಚ್ಚುಚ್ಚಾಡಿ ತಿಂದಿಯ ಲಕ್ಕಿ ಹೆಂಗ ಸಹಲ ಕಾಟ. ಪರಾಣಕ ಎಚ್ಚ ಮಾಡಿ ಯಾಕ ಬೇಡಿರಿ ಗಂಡಿನ ಊಟ. ಎಚ್ಚ ಮಾಡಿ ಯಾಕ ಬೇಡಿರ ಗಂಡಿನ ಊಟ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಮಾಯಾಶಕ್ತಿ. ಹೌದು ಹೌದು. ಆ ಆದಿಶಕ್ತಿ ಮಣ್ಣಿನವಳು ಓದು ಶ್ರುತಿಯಲ್ಲಿ. ನಿಮ್ಮ ಆದಿಶಕ್ತಿ ಮಣ್ಣಿನವಳು ಓದ ಶ್ರುತಿಯಲ್ಲಿ. ಆದಿ ಬ್ರಹ್ಮ, ಮಧ್ಯ ಬ್ರಹ್ಮ, ಅಂತ್ಯದಲ್ಲಿ ಪರಬ್ರಹ್ಮ. ಚತುರ್ಮುಖದ ಬ್ರಹ್ಮ ಸಹಿತ ಕೂಡಿ ಸಂತೇಳಿ ಶೋಧ ಮಾಡಿ ಹಾದ್ರು ಆದಿನಾರಾಯಣನ ಹಂತೇಳಿ. ಶೋಧ ಮಾಡಿ ಹಾದ್ರು ಆದಿನಾರಾಯಣನ ಹಂತೇಳಿ. ನೀರಿನ ಮ್ಯಾಲ ಮನೆಗ್ಯಾನಂತ ನಿರಾಕಾರದ ಯಾವ ಪ್ರಕಾರ ಇದ್ದ ನಮ್ಮ ನಾರಾಯಣ? ಹೌದು. ನೀರಿನ ಮ್ಯಾಲ ಹ್ಯಾಂಗ ಅನ್ಕೊಂಡಿದ್ದ? ಆಲದ ಎಲಿ ಮ್ಯಾಗ ಮಾತ್ರ ನೀರಿನ ಮ್ಯಾಗ ಅನ್ಕೊಂಡಿದ್ದ. ಹೌದಲ್ರಿ ಮಾಸ್ತರ? ಕಣ್ಣಿಗೆ ಕಾಣುವುದೆಲ್ಲ ವಸ್ತು ಎಣ್ಣೆ ಹತ್ತಲಕತ್ತಾಳ ಹೆಣ್ಮಗಳು. ಹೌದು. ಹೆಣ್ಣಂತ್ರ ನೀರ. ಆ ನೀರ್ ಕಣ್ಣಿಗೆ ಕಾಣ್ತದ ಖರೆ, ನಾಮ ಎಲ್ಲಿ ಅದ ಅಲ್ಲಿ ರೂಪ ಅದ, ರೂಪ ಎಲ್ಲಿ ಅದ ನಾಮ ಅಲ್ಲಿ ಅದ ಅಂತ ಹೇಳ್ತಾಳೆ ಹೆಣ್ಮಗಳು. ಹೌದು ಹೌದು. ಆ ನೀರಿನ ಮ್ಯಾಗ ನೀರತ್ತ ಬರಿಲಕ್ ಬರ್ತದೇನ್ರಿ? ಬರಂಗಿಲ್ರಿ ಮಾಸ್ತರ. ಮಗಳ ಬರು ತೋರ್ಸ್ ನೀ ನೋಡಮ್ಮ ನಾಮ ನಿನ್ನ ನೀರು ನನ್ನ ನೀರಿನ ಮ್ಯಾಗ ನಾನು ನೀರತ್ತ ಬರು ತೋರ್ಸ್ ಅದ್ರ ಮ್ಯಾಗ. ನಾವು ಹೋಗ್ತೇವೆ. ಅವಾಗ
ಅದು ಹೆಣ್ಣತ್ತ ನಾವು ಒಪ್ಕೋತೀವಿ. ಅಲ್ಲಿತ ನಾವು ಒಪ್ಪುವಂಗಿಲ್ಲ. ನೀರು ಹೆಣ್ಣಲ್ಲ, ಗಾಳಿ ಹೆಣ್ಣಲ್ಲ, ಬೆಂಕಿ ಹೆಣ್ಣಲ್ಲ. ನಿನಗ್ ಬ್ರಹ್ಮ ತಗೊಂಡದ ಅಷ್ಟೇ. ಬ್ರಹ್ಮಮಯ ಜಗತ್ತೆ ಅಂದಾರ ಇದಕ್ಕ. ಬಿಂದುಮಯ ಜಗತ್ತೆ ಅಂದಾರ. ಹೌದಲ್ರಿ. ಬೀಜಮಯ ವೃಕ್ಷ ಅಂದಾರ. ಹೆಣ್ಣಮಯ ಗಿಡ ಅಂದಾರನ್ರಿ ಇದಕ್ಕೆ ಯಾರು ಅಂದಿಲ್ಲಲ್ರಿ ಮಾಸ್ತರ. ಬೀಜಮಯ ವೃಕ್ಷ ಅಂದಾರ ಇದಕ್ಕ. ಬೀಜ ಇಲ್ಲಾರ್ದ ಯಾವ್ದಾರ ಗಿಡ ಹುಟ್ಟದ ಜಗತ್ತದೊಳಗ ಹುಟ್ಲಾಕಿಲ್ಲ, ಸಾಧ್ಯನೇ ಇಲ್ಲ ಅದು. ಅದಕ್ಕೆ ಲಿಂಗಮಯ ಜಗತ್ತೆ ಅಂದಾರ ಇದಕ್ಕ. ಹೌದಲ್ರಿ. ಎಂತಿಂತ ಜ್ಞಾನಿಗಳು ಸಹಿತಕ್ಕೆ ಹಾಡಿ 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 ಹೋಗಲೇ ಹೋಗ್ಯಾರ. ಏನಪ್ಪಾ ನಿನ್ನ ವರ್ಣನೆ ಎಷ್ಟು ಹೇಳಿದ್ರು ಸಹಿತಕ್ಕೆ ತೀರ್ಲಾರ್ದಂತ ವಿಷಯ ಅದ. ಪುರಂದ್ರದಾಸ, ಕಾಳಿದಾಸ, ಕಮಲದಾಸ ಇಂತಿಂತ ಮಹಾತ್ಮರೆಲ್ಲ ಆ ಭಗವಂತನ ನಾಮಸ್ಮರಣೆ ಮಾಡೇ ಮುಕ್ತಿ ಹೊಂದ್ಯಾರ. ಇವ್ರು ಔದಾರ್ಯ ಹೆಚ್ಚಿಗಿದ್ರಪ್ಪ ಅಂತಂದ್ರೆ ಇವ್ರ ತಾಯಿ ನಡ್ಕೋಬೇಕಾಗಿತ್ತಲ್ಲ. ಹೌದಲ್ರಿ ಮಾಸ್ತರ. ಸಂತ ಕಬೀರದಾಸ, ಕನಕದಾಸ. ಕನಕದಾಸ ಯಾರು ಸ್ತೋತ್ರ ಮಾಡ್ತಿದ್ದ? ಯಾರು ಸ್ತೋತ್ರ ಮಾಡ್ಯಾರಿ? ಕೃಷ್ಣನ ನಾಮಸ್ಮರಣೆ ಮಾಡ್ತಿದ್ದ ಅವ. ಮತ್ತ ಅಂತಿಂತವ್ರೆಲ್ಲ ಮಾತ್ರ ಅವ್ರಿಗೇನು ಹುಚ್ಚಿಡ್ದೇನು? ತಾಯಿನೇ ಹಚ್ಚಿದ್ದಳಪ್ಪ ಅಂತಂದ್ರೆ ಅವ್ರು ಸ್ತೋತ್ರ ಮಾಡ್ಕೊತ ಬೆನ್ ಹತ್ತಿ ಬಿಡ್ತಿದ್ದ. ಹೌದಲ್ರಿ ಮಾಸ್ತರ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ? ನೀರಿನ ಮ್ಯಾಲ ಮನಗ್ಯಾನಂತ ನಾರಾಯಣ ನಾಮ ಬಂತ. ನೀರಿನ ಮ್ಯಾಲ ಮನಗ್ಯಾನಂತ ನಾರಾಯಣ ನಾಮ ಬಂತ. ಏ ಅಲ್ಲ ಪ್ರಭುನ ರೂಪ ತೋರ್ಯದ ನಿರಾಕಾರದಲ್ಲಿ. ನೀರೇ ನಿರಾಕಾರ ಇದ್ದಾಗ ನಿಮ್ಮ ಶಕ್ತಿ ಎದುಳು ಯಾವಲ್ಲಿ? ಭೂಮಿಗೆ ತಯಾರ ಮಾಡ್ಯಾರ್ರಿ ಅಪ್ಪ ಅದ್ಭುತ ಯುಗದಲ್ಲಿ. ಇದಕ್ಕಿಂತ ಮೊದಲ ಲಕ್ಷ ಯುಗ ಇವರ ಹೆಣ್ಣಿಗೆ ಇದ್ದಿದ್ದಿಲ್ಲ ಜಾಗ. ಬೇಗ ಎಬ್ಬಸ ಬ್ಯಾಡ ಮೂಗ ಕೊಯ್ತೀನಿ ಕತ್ತೇಳಿ. ವಾದ ಹಾಕ ಬ್ಯಾಡ ಇರ್ಬೇಕು ನೀನು ತಿಳ್ಕೊಂಡು ರೀತಿ. ವಾದ ಹಾಕ ಬ್ಯಾಡ ಇರ್ಬೇಕು ನೀನು ತಿಳ್ಕೊಂಡು ರೀತಿ. ಹರದೀರ್ ಹೊರದಿಂದ ಹರಿ ಹರರು ಹುಟ್ಟ್ಯಾರ ಅಂತೆ ಹೊಡಾಗಿ ಅಂತೆ. ಐ ಬ್ರೇಡ ವಿಷಯ ತಂದಿರಿ ವಿಷಯ ತಂದೆ. ನಿನ್ನ ಮನೆಯಂದು ಗುರುತ ಎಲ್ಲ ಶೂನ್ಯದ ವಿಷಯ ತಗದೆ. ಏನು ಗುರ್ತ ಗುಮ್ಮ ಹಾದಿ ಹವದು ಗುಮ್ಮ ಹಾದಿ. ಆ ಭಗವಂತಗನಿಂದ ಆಡಬ್ಯಾಡತಿರುವ ಆದಿ ಕರೆ ಹೌದು ನೀನು ಮಾತ್ರ ಮೊದಲನೇ ಶೂನ್ಯ ಬಿಳಿ ವರ್ಣ, ಎರಡನೇ ಶೂನ್ಯ ಕೆಂಪ ವರ್ಣ, ಮೂರನೇ ಶೂನ್ಯ ಹಳದಿ ವರ್ಣ ಕೇಳು ಮರ್ಕಟ್ಟ. ಹಾದಿ ಬಿಟ್ಟು ಯಾಸಿ ನಡೆದಂಗ ನಡಿಯ ಬ್ಯಾಡ ಕರ್ಕಟ್ಟ. ಶೋಧಿಸಿಕೊಂಡು ನೋಡ ಬ್ರಹ್ಮಕಳ ಸೂತ್ರ ಇರುತ್ತಾನ ಘಾಟ. ಹೆಚ್ಚಿಗೆ ಇದ್ರ ನಿನ್ನ ಶಕ್ತಿ ಪರಾಣ ತೆರ್ಕೊಂಡು ಯಾಕೆ ಬಿದ್ದೈತಿ? ಹುಚ್ಚುಚ್ಚ ಆಡಿ ತಿಂದಿಯ ಲಕ್ಕಿ ಹೆಂಗಸ ಹಲಕಾಟ. ಪರಾಣಕ ಇಚ್ಛಾ ಮಾಡಿ ಯಾಕ ಬೇಡಿರಿ ಊಟ. ಯಾವ ನಮ್ಮ ಏನಾಗ್ಯದ? ತಾಯಿ ವರ್ಣನೆ ಬಹಳ ಮಾಡ್ರಿ ಮಾಸ್ತರ. ತಾಯಿ ವರ್ಣನೆ ಮಾಡ್ಯಾಳ. ಇಲ್ಲಿ ನಮಗೊಂದು ಸಂಶಯ ಬರ್ತದ್ರಿ. ಆ ಭಗವಂತಗ ನಿಂದ ಆಡಬಾರದು ತಿರುವಾದಿ. ಹೌದು. ಹಿಂಗೆ ನಿಂದ ಆಡ್ತಿದ್ಳು ಯಾರು? ಯಾರು ಮಾಸ್ತರ? ಸಂತ ತುಕಾರಾಮನ ಹೆಂಡತಿ ಗಿಜಾಬಾಯಿ. ಏನ್ ಮಾಡ್ತಿದ್ಳು? ಏನ್ ಮಾಡ್ತಾಳ್ರಿ? ಪಾಂಡುರಂಗ ಅಂದ ಕೂಡಲೇ ಬಾರ್ಗಿಲೆ ಬೆನ್ನಿನ ಮೇಲೆ ಹೊಡಿತಿದ್ದು ಧರಿದ್ರ ಹೆಣ್ಮಗಳು. ಹೌದು. ಇವನ್ನೆಲ್ಲ ಸಹಿಸ್ಕೊಂಡು ಸಾಕಾಗಿ ಹೋಗಿತ್ತು ಯಾರಿಗೆ? ಸಂತ ತುಕಾರಾಮಗ. ಅವಾಗ ಒಂದು ದಿವಸ ಏನ್ ಮಾಡ್ದ? ಸಂತ ತುಕಾರಾಮ ನಟ್ ಕಡಿಬೇಕ ತಿಳ್ಕೊಂಡು ಅಳವಿಗೆ ಹೋಗಿದ್ದ. ಈಕಿ ಬುತ್ತಿ ಕಟ್ಕೊಂಡು ಹೊಂಟಿದ್ಳು. ಹೌದಲ್ರಿ ಮಾಸ್ತರ? ಸಾಕ್ಷಾತ್ ಪಾಂಡುರಂಗ ಮಾತ್ರ ನಿಂದ ಆಡ್ತಿದ್ದು ದಿನ. ಹೌದಪ್ಪ. ಏನು ಕೊಟ್ಟನವ? ಬಡತನ ಕೊಟ್ಟನ. ಆ ನನ್ನ ಹಾಟೆ ಇಟ್ಟೆ ಅಂದು ಹೆಸರು ತೆಗಿಬೇಡ ನನ್ನ ಮನ್ಯಾಗ. ಇನ್ನೊಮ್ಮೆ ಹೆಸರು ತೆಗದಪ್ಪ ತಂದ್ ನಿನಗ ಬಾರಿಗಿಲೆ ಹೊಡಿತೀನ ತಿಳ್ಕೊಂಡು ಹೇಳ್ತಿದ್ರು ಗಂಡಗ. ಎಂತ ಶಾಣೆ ಗಂಡ ಇದ್ರೆ ಬಾರಿಗಿಲೆ ಹೊಡ್ಸ್ಕೊಳಂಗಿಲ್ಲ. ಬೇಕಾದಂತ ಹುಚ್ಚನ ಕುಡುಕನಪ್ಪ ಅಂತಂದ್ರೆ ಯಾರು ಹೊಡ್ಸ್ಕೋತಾರ ಬಾರಿಗಿಲೆ? ಹೆಂಡತಿ ಕೈಲೆ ಎಂತ ಉನ್ಮನಿ ಸೇರಿರ್ಬೇಕವ. ಯಾವ
ಸಂತ ತುಕಾರಾಮ ಹೌದಪ್ಪ ಅವನಿಗೆ ಬೈದ ಸತ್ಯ ಅವನಿಗೆ ಬೈಬೇಡ ಅಂತಿದವ ಮಾನ ಅಪಮಾನ ಎರಡೂ ನಿನ್ನುವೇಪ ಅಂತಿದ್ದಾವ. ಹೌದಪ್ಪ ಏನು ಬರ್ತಾವ ಬರಲಕ್ಕ ಭಗವಂತ ನಾಮಸ್ಮರಣೆ ಮಾಡ್ಲಕ್ಕ, ಹೌದು ಯಾರಿಗಿಲ್ಲ ಹೊಡೆಯಲಕ್ಕ ಯಾರ್ಯಾಕೆ ಏನಕ್ಕೆ ಬೈಯಲಕ್ಕ. ಪಾಂಡುರಂಗಕ್ಕೆ ಬೈಬೇಡ, ಏನು ಬೈತಿದ್ರು ಬೈ, ನನಗೆ 4 ಬೇಗಳ ಬೈ ಎತ್ತಿದ್ದಾವ ಹೆಣ್ತಿಗೆ. ಅವಾಗ ಒಂದು ದಿವಸ ಏನಾಯ್ತು, ಇವ ನಟ ಕಡಿಲಕ್ ಹೋಗಿದ ಸಾವುಕಾರ ಹೊಲಕ. ಹೌದು ಅವಾಗ ಈಕಿ ಏನ್ ಮಾಡಿದಳು, ಮಂದಿ ಮನ್ಯಾಗ ಹೋಗಿ ಮಾತ್ರ ಸಾಹಿತ್ಯಗಳನ್ನು ಒಳ ಮಾಡಿಕೊಂಡು ತಲೆ ಮ್ಯಾಗ ಬುದ್ಧಿ ಕಟ್ಕೊಂಡು ಹೊಂಟಿದ್ರು, ಎಲ್ಲಿಗೆ ಬುದ್ಧಿ ಕೊಡ್ಲಾಕ್ ಹೊಂಟಿದ್ರು. ಅವಾಗ ಸಾಕ್ಷಾತ್ ಪಾಂಡುರಂಗ ವಿಚಾರ ಮಾಡ್ದ, ನಾನು ಈಗೀಗ ಅರು ಕೊಡ್ಬೇಕಾದ್ರೆ ಇದು ಒಳ್ಳೆ ಸಮಯ, ಈ ಸಮಯದಾಗ ಹೋಗಿ ಈಗೀಗ ನಾ ಅರು ಕೊಟ್ಟು ಬರ್ಬೇಕಂತ ತಿಳ್ಕೊಂಡು ಏನ್ ಮಾಡ್ದ, ಸಾಕ್ಷಾತ್ ಪಾಂಡುರಂಗನೇ ಒಂದು ದನಕಾಯವನ ರೂಪ ಧಾರಣ ಮಾಡ್ಕೊಂಡು ಬಂದವನಲ್ಲಿಗೆ. ದನಕಾಯವನ ರೂಪ ಧಾರಣ ಮಾಡ್ಕೊಂಡು ಬಂದು ಈಕಿ ಬುದ್ಧಿ ಕಟ್ಕೊಂಡು ಹೊಂಟಿದ್ಳು. ಯಾರ್ಯಾಗ ಹೋಗುವಂತ ಟೈಮ್ದೊಳಗೆ ಕಾಲಾಗ ಮುಳು ಚುಸ್ತು ಯಾರಿಗೆ, ಗಿಜಾಬಾಯಿಗೆ. ಏನ್ ಕಾಲಾಗ ಮುಳು ಚುಸ್ತು, ಒಮ್ಮಿಂದೊಮ್ಮಲೆ ಕಣ್ಣಿಗೆ ಮಾತ್ರ ಕತ್ತಲು ಬಂದಂಗಾಯ್ತು, ತಲೆ ಮ್ಯಾಗಿನ ಬುತ್ತಿ ತೆಳಗ್ ಹೋಗೋದು, ಗೋಳ್ಯಾಡ ಅಳ್ಳಾಕತ್ತಿದ್ದು ಗಿಜಾಬಾಯಿ ಹಾರ್ಯಾಕ ಕೂತು. ಸಾಕ್ಷಾತ್ ಪಾಂಡುರಂಗನೇ ಅಲ್ಲಿ ದನಕಾಯವಾಗಿ ಬಂದು ಏನು ಮಾಡ್ಯಾನ, ಏನ್ ಮಾಡ್ಯಾನ್ರಿ ಮಾಸ್ತರ, ನೋಡ್ ತಂಗಿ ಯಾವ ಪ್ರಕಾರ ಉದ್ಧಾರ ಮಾಡ್ಯಾನ, ನಿಮ್ಮ ಪರಮಾತ್ಮ ಯಾರಿಗೆ ಉದ್ಧಾರ ಮಾಡ್ಯಾನ ಅಂತ ಕೇಳಾಳ. ಅವಾಗ ಅವ ಏನ್ ಮಾಡ್ತಾನ, ಅಳುವಂತ ಟೈಮ್ದೊಳಗ ದನಕಾಯವಾಗಿ ಬಂದು ಗಿಜಾನ ಬಾಲಿ ಬಂದು ಕುಂತಾನ. ಎಷ್ಟು ದೊಡ್ಡ ಮೂಲ ತಾಯಿ, ನಿನ್ನ ಕಷ್ಟ ನಾನು ನೋಡಾವೆ, ಹುಡು ನಿನ್ನ ಪಾದ ನನ್ನ ಕೈಯಾಗ ತಿಳ್ಕೊಂಡು ಪಾದ ಕೈಯಾಗ ಹಿಡ್ಕೊಂಡು ಆ ಮುಳ್ಳನ್ನ ಮಾತ್ರ ಹಲ್ಲನ್ನೇ ಹಿಡಿದು ತೆಗದಾನ ಯಾರು, ಪಾಂಡುರಂಗ. ಏನು ಮಾತ್ರ ಮುಳ್ಳು ತೆಗದ ಹೊರಗ ಚಟ್ನೆ ಪಾಂಡುರಂಗನ ಮೋತಿ ಮ್ಯಾಗ ಮಾತ್ರ ರಕ್ತ ಸಿಡಿತು. ಅವಾಗ ಈಕಿ ಏನಂದಳ ಗಿಜಾಬಾಯಿ, ಪಾಂಡುರಂಗನೇ ಬಂದಾನ ಅನ್ನೋದು ಗೊತ್ತಾಗಿಲ್ಲ ಇದು ಕೊಚ್ಚುಗೊಟ್ಟಿಗೆ. ನನ್ನಪ್ಪ ಹಡದಪ್ಪ ನಿನ್ನ ಎಂತ ಅಪರೂಪದ ಗುಣ, ನಿನ್ನಂತವ್ ನನ್ನ ಹೊಟ್ಟಾಗರೆ ಯಾಕೆ ಹುಟ್ಟಬಾರ್ದು ನನ್ನ ಮಗ ತಿಳ್ಕೊಳ್ಳಿ ಕೇಳ. ಅವಾಗ ಪಾಂಡುರಂಗ ಏನಂದಾನ, ಏನಂತಾನ್ರಿ ಮಾಸ್ತರ, ಜಿಜಾಬಾಯಿ ನಾ ದಿನ ನಿನ್ನ ಮನ್ಯಾಗೆ ಇರ್ತೀನಿ, ಪಾಂಡುರಂಗ ಅಂದ ಕೂಡಲೇ ಬಾರ್ಗಿಲೆ ಹೊಡಿತಲ್ಲ, ಆ ಸಂತ ತುಕಾರಾಮ ಹೊಡಿಯುವಂತ ಏಟು ನನಗೆ ಬೀಳಕತ್ಯಾವ. ಹಾಗೆ ನಾವು ಹೊಡಿಸ್ಕೊಂಡು ಸಾಕಾಗೆ ಇವತ್ತಿನ ದಿವಸ ನಿನ್ನ ಬಲಿ ಬಂದಿನಿ, ಕಲ್ಲು ಹಿಡಿ ಅಂದ. ಯಾರು, ಪಾಂಡುರಂಗ. ಹೌದಲ್ರಿ, ನಾನೇ ಬಂದಿನಿ ಕಣ್ಣು ಹಿಡಿ ಅಂದ. ಅವಾಗ ಸಾಷ್ಟಾಂಗ ಹಾಕ್ಯಾಳ ಯಾರು, ಪಾಂಡುರಂಗಗ. ಹೌದಲ್ರಿ, ಆಯ್ತು. ಈ ಪ್ರಕಾರವಾಗಿ ತಂಗಿ ನಮ್ಮ ಭಗವಂತ ನಿಮ್ಮಂತ ಅಜ್ಞಾನಿ ಹೆಣ್ಮಕ್ಳಿಗೆ ಈ ಪ್ರಕಾರ ಉದ್ಧಾರ ಮಾಡ್ಯಾನ. ಹೌದಲ್ರಿ, ಮಾಡ್ಯಾರ. ನಿಮ್ಮವ್ರು ಯಾರು ಮಾಡ್ಯಾರ, ಮಾಡಿರಲ್ರಿ ಮಾಸ್ತರ, ಇವ್ರು ಬರೇ ಮೂಳು ಹಚ್ಚೋದೇ ಮಾಡ್ಯಾರ. ಎಲ್ಲಿ ಚಲೋ ನಡೀತದ ಅಲ್ಲಿ ಬೆಂಕಿ ಹಚ್ಚೋದೇ ಇವ್ರ ಕೆಲಸ. 5 ಮಂದಿ ಅಣ್ಣತಮ್ಮರು ಇದ್ರೆ ಒಂದೇ ದಿನ ಮನಿ ಓಡಿಸಂದ್ರೆ ಓಡಿಸ್ತಾರೆ ಇವ್ರು, ಇಂಥ ಕೆಲಸದಾಗ ಮುಂದಾರ. ಒಂದ್ 5-6 ಮಂದಿ ಗಂಡಸು ಮಕ್ಕಳಿದ್ದು ಅಂದ್ರೆ ಅವು ಚಂದ ನಡೀತಿರ್ತಾವ ಖರೆ. ಇವು 3 ತುರ್ಬ ಕೂಡಿ ಕಲಿಯೋದು ಬಹಳ ಹೈರಾಣ. ಕಲಿಸ್ತಾರೆ 100 ಅಣ್ಣತಮ್ಮರು ಕಲಿತಾರೆ, ಕಲಿಸಿದ್ರೆ 100 ತುರ್ಬ ಕಲಿಬೇಕಾದ್ರೆ ಬಹಳ ಹೈರಾಣ. ಎಲ್ಲ ನೀನೇ ಮಾಡ್ಬೇಕೇನಂತ ಗಂಡದಾಗಿ. ರಾತ್ರಿ ಸ್ವಲ್ಪ ಕುಂಡಿ ಚಿಗುಡ್ದಾಯ್ತು ಕೆಲಸ, ಮುಂಜಾನೆ ಬ್ಯಾರೇನೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಏನ್ ಹೇಳ್ತಾರಿ ಮಾಸ್ತರ, ಏನ್ ಮಾಡ್ಯಾವ ತಮ್ಮ ತಾಯಿಗೆ, ಏನ್ ಮಾಡ್ಯಾರ್ರಿ ಮಾಸ್ತರ, ತಾಯಿ ವರ್ಣನೆ ಮಾಡ್ಯಾರ. ನಮಗ್ ಸಂಶಯ ಬರ್ತದ ಹಂಗ. ಈಗ ಮಾನ ನಮ್ಮ ಗೋರ್ಮೆಂಟ್ ಹಾಸ್ಪಿಟಲ್ದಾಗ್ರಿ ಏನಾಗಿತ್ತು, ಏನ್ರಿ ಒಂದ್ 2-3 ಹಡದಾರ, ಹಡದ ಕೇಸಿ ಏನ್ ಮಾಡ್ರ, ಕೂಸಿಗೆ ಬಿಡಿ ತಮ್ಮ ಮನೆಗೆ ಅವ್ರು ಹೋಗ್ಯಾರ. ಕೂಸಿ ಹಡದಾರ, ಅಲ್ಲೇ ಸರ್ಕಾರ ದವಾಖಾನೆ ಮಗ್ಗಲ ಹಾಕ್ಯಾರ ಹೋಗ್ಯಾರ ಮನೆಗೆ. ಆ ಮನೆ ಕಡೆ ಹೋಗ್ಯಾರ. ಅವ್ರಿಗೇನು ತಾಯಿ ಅನ್ಬೇಕು, ಅವ್ರಿಗೆ ತಾಯಿ ಅನ್ಬೇಕು, ಮತ್ತೇನ್ ಅನ್ಬೇಕು, ನಂಗೆ ಸಂಶಯ ಹೊಂಟೋದಿದೆ ಮಾತ. ಬರಬರಿ ಅವ ಕುರ್ಚಿ ಮ್ಯಾಗ ಕುಂದ್ರಿ ಕರೆ ಗದ್ದಲ ಮಾಡ್ಬೇಡ್ರಿ. ತಾಯಿ ಒಳಗೆ ಬಹಳ ಮಾಡ್ರಿ ಅಂದ್ರ ನಮ್ಮ ಈ ಪರಿಧಿ ಸಂಶಯ ಬರ್ತದೆ ಮಾಸ್ತರ. ಬರಬರಿ ನೀವೇನು ಹೇಳ್ತೀರಿ ಹೇಳಲ್ಲ ಮಾಸ್ತರ. ಅದಕ್ಕೆ ಇಲ್ಲಿ ಯಾವ ಪ್ರಕಾರವಾಗಿ ಸೃಷ್ಟಿ ಉತ್ಪತ್ತಿ ಆಗ್ಯದ ಅನ್ನೋದ್ರ ಬಗ್ಗೆ ಹೇಳಕತ್ತಾರ. ಮೊದಲನೇ ಶೂನ್ಯ ಬಿಳಿ ವರ್ಣ, 2ನೇ ಶೂನ್ಯ ಕೆಂಪು ವರ್ಣ, 3ನೇ ಶೂನ್ಯ ಹಳದಿ ವರ್ಣದ. ಅದಕ್ಕೆ ಮುಂದೆ ಏನಾಗ್ಯದ್ರಿ ಮಾಸ್ತರ, ಕಲೆ ಎಂಬ ಕೋರಿಗೆ ಓಂಕಾರ ಅನ್ನುವ ಹುಂಜ ಕೂಗಿ ಎಂದು ಗರ್ಭದಲ್ಲಿ ಸಾಗಿ ತತ್ತಿ ಎತ್ತಿತು. ನಮ್ಮ ಹುಂಜಿನ ಪುಣ್ಯ ಸಹಸ್ರ ತತ್ತಿ ಭೂಮಿಗೆ ಬಿಟ್ಟಿತು. ಓಮ ಎಂಬುವ ಹುಂಜ ಮೊದಲ ಈಕೆಯ ಪಡ್ಡಿಗೆ ಮೆಟ್ಟಿತು. 1ನೇ ತತ್ತಿಲ ಶಿವ ಸರಸ್ವತಿ, 2ನೇ ತತ್ತಿಲ ವಿಷ್ಣು ಪಾರ್ವತಿ, 3ನೇ ತತ್ತಿಲ ಬ್ರಹ್ಮ ಲಕ್ಷ್ಮಿಗೆ ಜನಿಸಲು ಪಟ್ಟಿತು. ಎಲ್ಲೋ ಓದಿಕೊಂಡ ಪಂಡಿತರ ಮನಸ್ಸಿಗೆ ಓದಿಕೊಂಡ ಪಂಡಿತರ ಮನಸ್ಸಿಗೆ ಕದಲ ಬದಲ ಜನ್ಮ ಆಯ್ತು, ಬದಲಾಸಿ ಭಾಷಿಂಗ ಕಲಿಯಿತು. ಆ ಶಿವನ ತಂಗಿ
ಸರಸ್ವತಿಗೆ ಬ್ರಹ್ಮಗ ಕೊಟ್ಟಿತು ಹೌದು ಹೌದು ವಿಷ್ಣುನ ಸಹೋದರಿಗೆ ನಾರಾಯಣಗ ಕೊಡಲ ಪಟ್ಟಿತು ರುದ್ರನ ಸಹೋದರಿಗೆ ನಾರಾಯಣಗ ಕೊಡಲು ಪಟ್ಟಿತು ಪರಮೇಶ ಹುಂಜಾಗಿ ಹಿಡ್ದಾನ ಹೆಡಕ ಇವರ ಪಾರ್ವತಿಗೆ ಹಾಕ್ಯಾನ ಬುಡುಕ ಸೂರ್ಯದಿಂದ ಹಾಕ್ಯಾನ ತೊಡಕ ಏಟ ಇಟ್ಟಿತು ಆಜ ಹರಿಹರರ ವಿರಲಿಂದಿಕಿಗೆ ಗರ್ಭ ಗಟ್ಟಿತು. ಒಮ್ಮೆ ಒಂದು ಏಟಿಗೆ ಇವ್ರ ಪಾರ್ವತಿ ಏಸ ತತ್ತಿ ಇಟ್ಟಾಳ ಹಯ್ಯಸಿಟ್ಟಾಳ್ರಿ ಮಾಸ್ತರ ಅದಿಗಳು ಹೇಳಕತ್ತಾರ ಇವ್ ನಾವು ಹೇಳಕತ್ತಿಲ್ಲ ಹೌದೌದು 88 100 ತತ್ತಿ ಇಟ್ಟಾಳ ಇವ್ರ ಪಾರ್ವತಿ ಸರಸ್ವತಿ ಎಂಬೋ ಕೋಳಿ ತತ್ತಿ ಸ್ವರ ಮಾಡಿತು ತತ್ತಿ ಇಡುವುದಕ್ಕಾಗಿ ಆಶ್ರಯದೊಳಗ ಜಾಗ ನೋಡಿತು ಮೋತಿ ಚುಚ್ಚಿ ಮರಿ ತೆಗೆದು ಮಕ್ಕಳ ಗುಡ ಆಡಿತು ಲಕ್ಷ್ಮಿ ಮರಿ 800 ಸರಸ್ವತಿ ಮರಿ 300 ಒಟ್ಟು ಕೂಡಿ 10,000 ಲೆಕ್ಕ ಕೂಡಿತು ಹೊಂಜಿನ ಹೆಸರು ಹೇಳಿ ಹಡಿಸ ಕೋಳಿ ಜ್ವರ ಹಾಡಿತು ಹೊಂಜಿನ ಹೆಸರ ಹೇಳಿ ಹಡಿಸ ಕೋಳಿ ಜ್ವರ ಹಾಡಿತು ಎಂದು ಕೂಡಿದ ನಿನ್ನ ತಲೆ ಎಂಬ ಕೋಳಿಯ ಜಂಗ ತೊಳೆಲಿ ಎಂದ ಜಂಗ ತೊಳೆಲಿ ಇಂದಿನ ಜನ್ಮದ ಸುಕೃತ ಫಲದಿಂದ ಜನಿಸಿ ಬಂದೈನೆ ಆದಿ ಮಧ್ಯ ಅಂತ ತತ್ತಿ ಹುಟ್ಟಿಸಿದ ಭಗವಂತಗೆ ಹೌದು ಭಗವಂತಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಸುಪುತ್ರರಿಗೆ ಸಹಸ್ರ ಸಹಸ್ರ ಲಕ್ಷಾನು ಕೋಟಿಗಳ ಜನ್ಮದಾತಗೆ ಹೌದು ಜನ್ಮದಾತಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತಗೆ ಪತಿ ಬೇಕು ಜತಿ ಒಬ್ಬ ಅವ ಇದ್ರ ಈಕಿಂದು ರಬ್ಬ ಗತಿ ಕಾಣ್ತದ ಈಕಿನ ಹಬ್ಬ ಖಳೆ ಅರ್ಭಾಟ ಹೌದು ಹೌದು ಗಂಡ ಇರುವತನ ಬಹಳ ಚಂದ ಕಾಣ್ತೈತಿ ಘಟ ಅವ ಹಾಲ ಬಳಿಕ ಹೆಚ್ಚಿಂದು ಈಕಿದು ಬಹಳ ಅಡಮೂಟ ಹೆಚ್ಚಿಗೆ ಇದ್ರ ನಿನ್ನ ಶಕ್ತಿ ಪರ್ಯಾಣ ಕರ್ಕೊಂಡು ಯಾಕೆ ಬೀಳ್ತೈತಿ ಹುಚ್ಚುಚ್ಚಾಡಿ ತಿಂದಿಯ ಲತ್ತಿ ಹೆಂಗಸ ಹಲಕಾಟ ಪರ್ಯಾಣಕ ಇಚ್ಛಾ ಮಾಡಿ ಯಾಕ ಬೇಡಿ ಏನಾಗ್ತದಮ್ಮ ಏನಾಗ್ತದ್ರಿ ಮಾಸ್ತರ ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ 3 ಮಂದಿಗೆ ಜೋಗಳ ಹಾಡ್ಯಾರ ಯಾರು ಯಾರು ಹಾಡ್ಯಾರಿ ಇವರು ಪಾರ್ವತಿ ಲಕ್ಷ್ಮಿ ಸರಸ್ವತಿ 3 ಮಂದಿ ಕೂಡಿ ಹೌದಪ್ಪ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನು ನೀವೇ ಅದೀರಪ್ಪ ತಿಳ್ಕೊಂಡು ಹಾ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂತ 3 ಮಾತ್ರ ನೀವೇ ಮಾತ್ರ ರಕ್ಷಣೆ ಮಾಡಿರಿಪ್ಪ ಹೌದು ಹೌದು ನಮ್ಮದಿಂದ ಏನೂ ಆಗಿಲ್ಲ ತಿಳ್ಕೊಂಡು ಅಂತವ್ರು ಜೋಗಳ ಹಾಡ್ಲಕತ್ತಾರ ಹಾ ಹಾ ಮತ್ತೆ ಇವು ನಮಗ ಬಗಲಾಗ ಇಟ್ಕೊಂಡು ಜೋಗಳ ಹಾಡೋದು ದೊಡ್ಡ ಆಗದ ಏನಿದು ಏನ್ ದೊಡ್ಡ ಮಾತಿಲ್ರಿ ಇದು ಹೌದು ಅದಕ್ಕೆ ಏನಾಗ್ಯದ ಹೆಣ್ಮಗಳಿಗೆ ಏನಾಗ್ಯದ್ರಿ ಮಾಸ್ತರ ಅಂದ್ರೆ ನನ್ನಿಂದ ಆಗ್ಯದ ಹಾ ಹಾ ಆ ಗಾಡಿ ಬಿಡುಕ ನಾಯಿ ಹೊಂಟಂಗ ಆಗ್ಯದ ಈಕಿನ ಹಣಿ ಬಾರ ಹೌದು ಹೌದು ಒಂದು ಕರಿ ನಾಯಿ ಹೊಂಟಿತ್ತತ್ರಿ ಅದು ಹಿಂದೆ ಬರ್ಲಾಗತ್ತದಲ್ಲ ಸೂರಿಂದು ಇಂಥದೊಂದು ಕರಿ ನಾಯಿ ಗಾಡಿ ಬಡ್ಡ್ಯಾಗ ಹೊಂಟಿತ್ತತ್ರಿ ಡೊಗ್ಗಿ ಹೌದು ಹೌದು ಹೊಂಟಿತ್ತ ಅವಾಗ ಅದಕ್ಕೆ ನಾಯಿ ತಲೆಯಾಗ ಏನ್ ಬತ್ತು ವಿಚಾರ ಏನ್ ಬಂದವ್ರಿ ಮಾಸ್ತರ ಮತ್ತೆ ಬ್ಯಾಸಿಗೆ ಬಿಸಿಲ್ರಿ ಮತ್ತ ಆ ಗಾಡಿ ತೆಳಗ ಮನಗಂಡ ತಂಪು ಬರ್ಲಾಕತ್ತದ ಅಲ್ಲಿ ಹೌದು ಹೌದು ಮನಗಂಡ ಕಣಕಿ ಹೇರ್ಯಾರ ಮ್ಯಾಲ ಕಣಕಿನೂ ಹೇರ್ಯಾರ ಹೌದು ಹೌದು ಮನಗಂಡ ಅಲ್ಲಿ ಏನದ ತಂಪು ಹತ್ಲಾಕತ್ತದ ನಾಯಿ ಕರಿ ನಾಯಿ ಹಾ ಇದಕ್ಕ ತಂಪು ಹತ್ಯದ್ರಿ ಸದ್ಯದು ಹೌದು ಹೌದು ಆ ಕಡೆ ಹೋಗ್ಯದಲ್ಲ ಇದು ಹಾ. ಇದಕ್ಕೂ ತಂಪು ಹತ್ಯದೆ ಹೌದು ಹೌದು ಅವಾಗ ಅದು ಏನ್ ಮಾಡ್ಲಕತ್ತದ ನಾಯಿ ಆ ಗಾಡಿ ಬಿಡಕ್ ಹೋಗುವತ್ನ
ಸುಮ್ ಹೋಗ್ಬೇಕಲ್ರಿ ಏನ್ ಮಾಡಿದ್ರಿ ಮಾಸ್ತರ ಈ ಗಾಡಿಗೆ ಎತ್ಕೊಳ್ಳಿ ಗಾಡಿ ನಡೆಸೋನಿಗೆ ನಾನೇ ಹೊತ್ಕೊಂಡು ಹೊಂಟಿನಿ ಅಂತಿತ್ತು ಇದು ನಾಯಿ ಹೌದು ಹೌದು ಎಲ್ಲ ನನ್ನ ಮ್ಯಾಗೆ ನಡೆದು ಅಂತಿತ್ತದು ನಾನೇ ಹೊತ್ಕೊಂಡು ಹೊಂಟಿನಿ ಹೊಸು ಕಾಲಕತ್ತಿತ್ತ ನಾಯಿ ಹೌದು ಹೌದು ಅವಾಗ ನೋಡಮ್ಮ ನಾ ಇಲ್ಲೇ ನಿಂದಿರ್ತೀನಿ ಗಾಡಿ ಹೆಂಗ್ ಹೋತದ ಹೋಲೆ ತಿಳ್ಕೊಂಡು ಏನ್ ಮಾಡ್ತೀರಿ ನಾಯಿ ನಿಂತದ ಪಾಟ್ನೆ ನಿತ್ರಿ ಇದು ಕರಿನಾಯಿ ಅಲ್ಲೇ ಹೌದು ಹೌದು ಪಾಟ್ನೆ ನಿಂತ ಕೂಡಲೇ ಅವ ಮಾಲಕ ಗಾಡಿ ಹೊಡ್ಕೊಂಡು ಹೊಂಟಿದ್ರು ಯಥಾ ಪ್ರಕಾರ ಸುಮ್ ಹೋಗಿ ಬಿಡ್ತೀರಿ ಗಾಡಿ ಹಾ ಹಾ ಬಿಸಿಲು ಹತ್ತು ಕೆಟ್ಟ ಬ್ಯಾಸಿಗೆ ಬಿಸಿಲ್ರಿ ಚರ 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 ಮುಕ್ಕಳಿಗೆ ಬಡ್ಲಿಕತ್ ನೋಡ್ರಿ ಮಗಳಿಗೆ ಹೌದು ಹೌದು ಬಿಸಿಲ ಅವಾಗ ಏನಾರು ಬತ್ತು ಬಡಿಲಕತ್ತು ಹಿಂದಿನಗಡೆ ಅರು ಬತ್ತತ್ರಿ ಕರಿನಾಯಿಗೆ ನಾನು ಹೊತ್ಕೊಂಡು ಹೊಂಟಿಲ್ಲಲ್ಲಪ್ಪ ಈ ಗಾಡಿಗೆ ಅವ ನಡ್ಸವನಿ ಬೇರೆನ ನಾನೇ ಆ ಗಾಡಿ ಬಿಡ್ಬಿಟ್ಟು ಹೋಗಿ ಹೊಂಟಿದ ಕರಿ ಅದಲ್ಲ ತಿಳ್ಕೊಂಡು ಹಿಂದ್ರಗಡೆ ಅರು ಬತ್ತತ್ರಿ ಕರಿ ನಾಯಿ ಹೌದು 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 ಹಂಗ ತಂಗಿ ಭಗವಂತನ ಆಶ್ರಯದಿಂದ ನೀ ಸುಮ್ ಹೋಗಿ ಹೊಂಟಿದ ಅಷ್ಟೇ ಹೌದಲ್ರಿ ಮಾಸ್ತರ ಅವನ ಆಶ್ರಯ ತಪ್ಪ ಆತಂದ್ರ ಹಾ ಹಾ ಮ್ಯಾರೇಜ್ಗೆ ಹೋಗ್ಬೇಕಾಗ್ತದ ಮ್ಯಾರೇಜ್ಗೆ ಹೌದು ಹೌದು ಇನ್ನಾಗಿ ಹಾಡ್ಲಕತ್ತಿತ್ತು ಮಾರಾಯ ಈ ಹೆಣ್ಮಗಳಿಗೆ ಏನಾಯ್ತಾರ ಬರೀ ಇದು ಒಂದೇ ಕಟ್ ಆಯ್ತಪ್ಪ ಅಂತಂದ್ರ ಹೌದು ಹೌದು ಇದು ಕಟ್ ಮಾಡಿ ಬಿಡ್ರಿ ನೋಡಮ್ ಹೆಣ್ಮಗಳು ಬದುಕ್ತಾಳೇನು ಆಗಂಗಿಲ್ಲ ಮಾಸ್ತರ ಇದು ಇಟ್ಟವ್ರು ಯಾರು ನಮ್ಮಪ್ಪ ಅವನೇ ಇಟ್ಟಾನ ಹೌದು ಹೌದು ಏನು ಚಂದ ಮಾಡ್ಯಾನು ಮಾಯದ ಮಂದಿರ ಹೌದಪ್ಪ ಈ ಮಂದಿರ ಅಲ್ಲ ಈ ಮಂದಿರದಾಗ ಒಬ್ಬ ಇದ್ದು ಎಂತದು ಇದು ಸಿಸ್ಟಮೆಟಿಕ್ ಇಟ್ಟ ನೋಡ್ರಿ ಹೆಣ್ಮಗಳಿಗೆ ಅದಕ್ಕ ಹೆಣ್ಮಗಳಿಗೆ ಭಾರಿ ಸಿಸ್ಟಮೆಟಿಕ್ ಇಟ್ಟಾನ ಏನೇನು ನಮ್ಮವ ಹಂಗ 9 ಬಾಗಿಲ್ ಚಾಲು ಅವ 9 ಬಾಗಿಲ್ ತೋರ್ಸ್ಕೊಂಡ್ ಬರ್ತಾನ 9 ಬಾಗಿಲ್ ಅಂದು ಒಂದು ಬಾಗಿಲು ಹೊಟ್ಟೆ ಹಾಕಿಸ್ತಾನ ಹೌದು ಅನ್ನ ಭೋಜನ ಮಾಡಿಸ್ತಾನ ಹಸು ಆಯ್ತಂದ್ರ ಊಟ ಮಾಡಿಸ್ತಾನ ಮತ್ ಖಾಲಿ ಮಾಡಿಸ್ತಾನ ಕಾಲ್ ಮಾಡಿ ಬಂದು ಅಂದ್ರ ನಿನ್ನ ಕಾಲ್ ಮಾಡಿ ಬಂದ ಹೋಗಿ ಕಾಲ್ ಮಾಡಿ ಬಾ ಅಂತ ಹೇಳಿ ಹೇಳ್ತಾನ ಅವನೇ ಹೇಳ್ತಾನ ಒಳಗ್ ಕೂತು ಇವನೇ ಹೇಳಕತ್ತಾನ ಎಲ್ಲಾನು ಇಲ್ಲಿ ಒಂದು ಮಾತು ಸಂಶಯ ಬರ್ತದ ನನಗ ಯಾಕಪ್ಪ ಯಾಕಂದ್ರೆ ನಿಮ್ಮವನೇ ಹೋಗ್ತಾನ ನಿಮ್ಮವನೇ ಬರ್ತಾನ ಅಂತ ಬಾಳ್ ಹೇಳಕತ್ತಾಳೆ ಇಲ್ಲಿ ಮಾಶಾಳಕ್ ಬಂದಾನ ಹಿಡಿದು ಕೇಳಕತ್ತೀನಿ ನನ್ನ ತಲೆ ಬ್ಯಾಸರ ಆಗಿದ್ರಿ ಇದು ನೀನೇ ಬರ್ತಿದ್ರಿ ನೀನೇ ಹೋಗ್ತಿದ್ ಬಿಡಾಡಿ ನಾಯಿ ಹೆಂಗಂತ ನನಗೆ ಹೇಳ್ತಾ ನಾನು ಒಂದು ಮಾತು ಸಂಶಯ ಬರ್ತದೆ ಇಲ್ಲಿ ಜೀವಾತ್ಮ ಈ ಶರೀರದೊಳಗೆ ಬರ್ಬೇಕಾದ್ರೆ ಯಾವ ದ್ವಾರದಿಂದ ಬರ್ತಾನ ಮತ್ತು ಹೊಳೆ ಕಳ್ಯಾಕ್ ಹೋಗ್ಬೇಕಾದ್ರೆ ಯಾವ ದ್ವಾರದಿಂದ ಹೋಗ್ತಾನ ಇಲ್ಲಿ ಸಂಶಯ ಬರ್ಲಕತ್ತದ ನನಗ ಜಾಗ್ರ ಸ್ವಪ್ನ ಸುಸುಪ್ತಿ ಅಂತ ತಿಳ್ಕೊಂಡು 3 ಅವಸ್ಥೆಗಳದಾವ ಎಲ್ಲರಿಗೆ ಜಾಗ್ರದೊಳಗೆ ಯಾವ ಸ್ಥಾನಕ್ಕೆ ಇರ್ತಾನ ಸ್ವಪ್ನದೊಳಗೆ ಯಾವ ಸ್ಥಾನಕ್ಕೆ ಇರ್ತಾನ ಹೌದು ಎಚ್ಚರಿಕೆ ಸುಸುಪ್ತಿ ಒಳಗೆ ಯಾವ ಸ್ಥಾನಕ್ಕೆ ಇರ್ತಾನ ಹೋದವ್ ನೀನೇನು ಬರೋವ್ ನೀನೇ ಅಲ್ಲಕತ್ತಾಳ ಇಲ್ಲ ಅಂದ್ರೆ ಇದ್ರೊಳಗೆ ಯಾವ ಜಾಗದೊಳಗೆ ಇರ್ತಾನವ ಈಗ ಒಬ್ಬನಿಗೆ ಏನಾಗ್ಯದ ಮಾಸ್ತರ ಕನಸಿನಾಗ ನಾಯಿ ಕಡ್ದಂಗ ಆಗ್ಯದ ಯಾರಿಗ್ರಿ ಸೂರ್ಯನವನಿಗೆ ಈ ಬಂದವಲ್ಲಿ ಕರಿನಾಯಿ ಹಿಂದೆ ಸೂರ್ಯಂದು ಇವನಿಗೆ ಕನಸಿನಾಗ ಏನಾಗ್ಯದ ನಾಯಿ ಕಡ್ದಂಗ ಆಗ್ಯದ ಇವನಿಗೆ ಕನಸಿನಾಗ ಅಲ್ಲಿ ರಕ್ತ ಬಂದಿಲ್ಲ ನಾಯಿ ಕಡ್ದ್ರು ಸಹಿತ ಅದೇ ಮಾತ್ರ ಕನಸಿನಾಗ ಏನಾಗ್ಯದ್ರಿ ಮಾಸ್ತರ ಮಗಳು ಒಂದು ಹುಡುಗಿ ಕೂಡ ಇವನಿಗೆ ಕೂಡದಂಗ ಆಗ್ಯದ ಮತ್ತೆ ಅಲ್ಲಿ ವೀರ ಸ್ಖಲನ ಆಗ್ಯದ ಮತ್ತೆ ಅಲ್ಲಿ ನಾಯಿ ಕಡ್ದ ರಕ್ತ ಬಂದಿಲ್ಲ ಇಲ್ಲಿ ವೀರ ಸ್ಖಲನ ಆಗ್ಯದ ಮುಂಜಾನೆ ಇದು ನೋಡ್ಕೊಳಕತ್ತ ಚಾಡ್ಡಿ ಎಲ್ಲ ತೊಯ್ದದ ಯಾರ್ದು ಸೂರ್ಯನ ಅದು ಬಂದ ನೋಡಿ ಹಿಂದೆ ಕರೀದು ಇದ್ರದ್ದು ಚಡ್ಡಿ ಎಲ್ಲ ತೊಯ್ದದ ಅಲ್ಲಿ ರಕ್ತ ಬಂದಿಲ್ಲ ಇಲ್ಲಿ ವೀರ್ಯ ಬಂದದ ಅಲ್ಲಿ ಯಾಕೆ ಹಂಗಾಗ್ಯದ ಇಲ್ಲಿ ಯಾಕೆ ಹಿಂಗಾಗ್ಯದ ಅಲ್ಲಿ ಮಾಡ್ದವ ಅದು ಯಾರು ಮಾಡ್ಯಾರ ಇದು ಯಾರು ಮಾಡ್ಯಾರ ಶರೀರ ಬಹಳ ದೊಡ್ಡದಲ್ಲ ನಿಮ್ದು ಶರೀರ ಅಲ್ಲಿ ಒಬ್ಬ ಸಾಕ್ಷಿ ಅದಾನ ತಿಳ್ಕೊಂಡೆ ಅದು ಬಂದದ ಹೊರಗ ವೀರ್ಯ ಹೊರಗೆ ಬರ್ಬೇಕಾದ್ರು ಸಾಕ್ಷಿ ಇಲ್ಲಾರ ಬಂದಿಲ್ಲ ಅಲ್ಲಿ ಹ್ಯಾಂಗ ಮಾಡಿಸದ ಯಾವ ಇಲ್ಲಿ ಹಿಂಗ್ ಮಾಡಿಸದ ಯಾವ ಅದಾನ ಅವ ಯಾವ ಸ್ಥಾನದ ನಿಂತ ಹಂಗ ಮಾಡಿಸ್ಯಾನ ನೀನೇ ಬರವ್ ನೀನೇ ಅಂದವಲ್ಲಕ್ಕಿ ಹೌದು ಮತ್ತ ಅವ ಎಲ್ಲಿದ್ದ ಯಾವ ಸ್ಥಾನದಾಗ ಅದು ವೀರ್ಯ ಬರ್ಬೇಕಾದ್ರೆ ಯಾವ ಪ್ರಕಾರ ಹೊರಗೆ ಬರ್ತದ ಅಲ್ಲಿ ವೀರ ಪತನ ಆದಾಗನು ಸಾಕ್ಷಿ ಅಲ್ಲಿ ಹಾನ ಶರೀರದು ಸಾಕ್ಷಿ ಅದ ಆತ್ಮನು ಸಾಕ್ಷಿ ಅದ ನಾಯಿ ಕಡದಾಗನು ಸಾಕ್ಷಿ ಅದ ಹೌದು ರಕ್ತ ಯಾಕೆ ಬಂದಿಲ್ಲ ಹಂಗಾಯ್ತ ರಕ್ತ ಯಾಕೆ ಬಂದಿಲ್ಲ ಇಲ್ಲಿ ಹಿರಿಯ ಪತನ ಆಗ್ಯದ ಯಾಕಾಗ್ಯದ ಅದು ಮಾಡಿಸದ ಯಾವ ಮಾಡಿಸ್ದವ ಏನ್ ಶರೀರ ಮಾಡ್ಸೋದು ಏನ್ ಆತ್ಮ ಮಾಡ್ಸೋದು ಅದೇ ಹಿಂಗ್ ತುಂತಿನ ಮಾಡ್ಸ್ಲಕ್ ಬಂದದಲ್ರಿ ಕ್ವಾಣಿನ ಕುಡಿಯ ಜಂತ ಅದಕ್ಕ ಅಲ್ಲಿ ಹೋಗೋನು ನೀನೇ ಇದ್ದಿ ತಮ್ಮ ಬರೋನು ನೀನೇ ಇದೆ ನಾ ಬಂದಕ್ಕೆಲ್ಲ ಹೋದಕ್ಕೆಲ್ಲ ನಾನು ಅಮರವಾಗಿದ್ದಕ್ಕೆ ನೀ ಅಮರವಾಗಿದ್ದಕ್ಕೆ ಕರೆಯದವ ನಾನೇ ಹೋಗ್ತೀನಿ ನಾನೇ ಬರ್ತೀನಿ ಇದಕ್ಕೆ ಮಾತು ಒಪ್ಕೋತೀನಿಲ್ಲ ಅದ್ರಾಗ ನೀನು ಒಳಗೆ ನಾ ಬರ್ಬೇಕಾದ್ರೆ ಯಾವ ದ್ವಾರದಿಂದ ಬಂದೀನಿ ಹೋಗ್ತದ ಈ ಶರೀರಕ್ಕೆ 9 ದ್ವಾರಗಳದಾವ 9 ದ್ವಾರ ಅಲ್ಲದೆ ಇನ್ನ 2 ದ್ವಾರಗಳು ಮುಚ್ಚಾವ ಅವು ದ್ವಾರ ಎಲ್ಲೆಲ್ಲಿ ಅದಾವ ಯಾವ ನಮ್ಮ ಮಲ್ಲಿಕಾರ್ಜುನ ಪ್ರಧಾನಿ ಹಾಪದ ಗೊತ್ತಿಯದ ಹೆಣ್ಮಗಳಿಗೆ ಹಂಗಳ ಅನ್ನೋದು ಅಲ್ಲ ಅದು ನಿನ್ನೆ ಹೇಳಿದ ವಿಷಯ ಮತ್ತು ಹೊಳ್ಳಿ ಮಾತ್ರ ಅದನ್ನ ತಕೊಂಡ್ ಕೂತಾಳ ಅಂದ್ರೆ ಎಟ್ರ ಶಾಣೆ ಇರ್ಬೇಕ್ರಿ ಅವ ಏನು ಎಂದು ಸೂರ್ಯ ಬಾರ್ಸ್ಲಕ್ ಬಂದಲ್ಲ ಅವ ಬಹಳ ಶಾಣೆ ಅದಾನ ಅವನಿಗೆ ಜರ ಕೆಣಕಿ ನೋಡಮ್ಮ ಇನ್ನತ್ತೆ ಈರಪ್ಪನ ಸುಣಗಾರ ಈ ಪದ್ಯವನ್ನು ಕೇಳಿ 51 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ತುಂಬಾ ಮನಸ್ಸು ತಕ್ಕದ್ರಿ
ಇದಂತೆ ಮೇಲಪ್ಪ ಬೂಸ್ತಿ ಈ ಪದ್ಯವನ್ನು ಕೇಳಿ 50 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ನಾವು ತುಂಬಾ ಇದ್ದೀನಿ ಮಿನ್ಸ್ತಕ್ಕದೀಪ ಅಲ್ಲಿ ಯೂಟ್ಯೂಬ್ ಮಾಸ್ತರ್ ಹಂಗೆ ಹೌದಪ್ಪ. ಅದಕ್ಕ ಇಲ್ಲಿ ಏನು ಸಂಶಯ ಬರ್ಲಾಗ್ತದ ನನಗೆ? ಏನು ಮಾಸ್ತರ ಶಾಲೆ ಒಂದ್ ಮಾತು ಹೇಳ್ತಾರ, ಏನ್ ಹೇಳ್ತಾರ? ಏನ್ ಹೇಳ್ಯಾರಪ್ಪ? ಇವರು ಶರೀರ ಶ್ರೇಷ್ಠ ಇದ್ರ ಹಾ. ಇಲ್ಲಿ ಹ್ಯಾಂಗ ಹೇಳ್ತಾರ ಕೇಳ ವಚನದಾಗ. ಹೆಂಗ್ ಹೇಳ್ಯಾರ? ಸ್ಮಶಾನದಲ್ಲಿ ಮರವನ್ನು ಬಿದ್ದರೆ ಹಾ ಹಾ ಸ್ಮಶಾನದಲ್ಲಿ ಮರವನ್ನು ಬಿದ್ದರೆ ಮನೆಯಲ್ಲಿ ತಂದಿ ಒಟ್ಟುವರಯ್ಯ. ಮನೆಯಲ್ಲಿ ತಂದು ಹೊಡ್ತಾರ. ಸ್ಮಶಾನದಲ್ಲಿ ಮರವನ್ನು ಬಿದ್ದರೆ ಮನೆಯಲ್ಲಿ ತಂದಿ ಒಟ್ಟುವರಯ್ಯ. ಹಾ, ಹಾ. ಅದೇ ಮನೆಯಲ್ಲಿ ಮಾನವ ಸತ್ತರೆ ಮನುಷ್ಯ ಸತ್ರ ಅದೇ ಸ್ಮಶಾನದಲ್ಲಿ ಒಯ್ದು ಸುಡುವರಯ್ಯ. ಈಗಿನ ಹೆಣಕ್ ಹೋಗಿ ಸುಡ್ತಾರ. ಹಾ ಹೌದ್ ಹೌದು ಬರಬರಿ. ಆ ಮಾನವನಕ್ಕಿನ್ನ ಹಾ. ಮರನೇ ಲೇಸಂದ ನಮ್ಮ ಕುಮಾರ ಕಕ್ಕಯ್ಯ. ಕಟ್ಟಿಗೆ ತಂದು ಮನ್ಯಾಗ ಹೊಡ್ತಾರ. ಹಾಯ್ ಸತ್ತಕ ಇದು ಮನ್ಯಾಗ ಸತ್ತದ ಈಕಿನ ತೊಗಲ. ಹಾ. ಈಕಿನ ತೊಗಲ್ ಹೋಗಿ ಸುಡುಗಾಡ್ದಾಗ ಸುಡ್ತಾರ. ಸುಡುಗಾಡ್ದ ಕಟ್ಟಿಗೆ ತಂದು ಮನ್ಯಾಗ ಇಡ್ತಾರ. ಆ ಹೆಣಕ್ಕಿನ ಈ ಕಟ್ಟಿಗೆ ಲೇಸ ಅಂತ ಹೇಳ್ತದ. ಕಟ್ಟಿಗೆನೆ ಶ್ರೇಷ್ಠ ಅಂತ ಹಾ ಇವ್ರ ಶರೀರಕ್ಕಿನ್ನ ಒಂದು ಹಾ. ಕಟ್ಟಿಗೆ ಲೇಸ ಅಂತ ಹೇಳ್ತದ. ಹಿಂಗ ನೋಡಮ್ ಏನ್ ಹೇಳ್ತಾರ ನೋಡ. ಹಾ ಏನ್ ಹೇಳ್ತಾರ ನೋಡಮ್ಮ. ಅದಕ್ಕ ಇಲ್ಲಿ ಒಂದು ಮಾತು ಕೇಳೋದು ಯಾರಿಗೆ? ಯಾರಿಗೆ ಮಾಸ್ತರ? ಸೂರ್ಯನವನಿಗೆ. ಸೂರ್ಯನವನಿಗೆ ಕೇಳೋದ್ರಿ. ಹೆಣ್ಮಗಳು ತಕರಾರಿಲ್ಲ ನಂದು. ಹಾ ಹಾ ಅವ ಸೂರ್ಯ ನಾವು ಭಾಳ ಶಾಣ್ಯಾನ. ನಾನು ನಿನ್ನೆ ಇಲ್ಲಿ ಶಾಪುರ್ ಬಲ್ಲಕ್ ಹೋಗಿದ್ದೇರಿಪ್ಪ. ಹೌದ್ ಹೌದು. ನಾನು ಇಲ್ಲಿ ಸುಳ್ಳು ಹೇಳಿ ನಿಮಗೆ. ಹಾ ಹಾ ತೊಟ್ಲ ಕಾರ್ಯಕ್ರಮ ಅಂತ ಹೋಗಿದ್ನಲ್ಲ ಅಲ್ಲಿ. ಹಾ. ರಾತ್ರಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಹೌದು. ಎಲ್ಲಿ ಹೋಗಿದ್ದೆ? ಶಾಪುರ್ ಅಚ್ಚ ಕಡೆ ಹೋಗಿದ್ದೆ. ಹಾ. ಬನ್ನೆಟ್ಟೆ ತಿಳ್ಕೊಂಡು ಊರಲ್ಲಿ ಹಾ ಹೊಳಿ ಬರೋ ಟೈಮದೊಳಗ ಹಾ ಹಾ ಅಲ್ಲಿ ಮುಡ್ಬುಳ ಅಂತ ಒಂದು ಊರದ. ಹೌದಪ್ಪ ಅದ ಆ ಶಿರ್ವಾಳ ಬಲ್ಲಾಕ ಮುಡ್ಬುಳ ಗೊತ್ತಲ್ರಿ? ಹೌದು. ಆ ಮುಡ್ಬುಳ ಊರ್ ದಾಡಿಗೆ ಹೊಂಟಿದ್ದೆ ನಾನು. ಹೌದ್ ಹೌದು. ಹೊಂಟಿದ್ದೆ ಅಲ್ಲಿ ಒಂದು ವಿಚಿತ್ರವಾದ ಪ್ರಾಣಿ ನೋಡಿನ. ಹೌದ್ ಹೌದು. ಅದು ಹ್ಯಾಂಗಿತ್ತಪ್ಪ? ಹ್ಯಾಂಗಿತ್ರಿ ಮಾಸ್ತರ? ಒಂದು ತಲೆ ಕುದುರೆ ನೋಡಿನ ನಾನು. ಹೌದ್ 5 ತಲೆ ಇದ್ದು ಒಂದೇ ಕುದುರೆಗೆ. ಹೌದ್ ಹೌದು. ಏಸು? 5 ತಲೆ ಇದ್ದು. ಹಾ 5 ತಲೆ ಇದ್ದು ತೆಳಗ ಕಾಲು ಏಸವತ್ತು ನೋಡಿದೆ. ಹಾ 14 ಕಾಲಿದ್ದು ಒಂದೇ ಕುದುರೆಗೆ. ಬಾಲ ಏಸವತ್ತು ನೋಡಿದೆ. ಆ ಬಾಲ ನೋಡಿದ್ರೊಳಗೆ ಒಂದೇ ಬಾಲ ಅದ್ರಿ ಅದು ಕುದುರೆಗೆ. ಹೌದ್ ಹೌದು. ಅದ್ರ ಲಗಾ ಮೇಲೆ ಹಾಕ್ಯಾರ ನೋಡ್ಬೇಕಂತ ನೋಡಿದೆ. ಹಾ ಹಾ ಹುರಿದು ತೆಳಗ್ ಹಾಕಿದ್ರಿ. ಲಗಾಮ ಎಲ್ಲಾರು ಎಲ್ಲಿ ಹಾಕ್ತಾರ? ಬಾಯಿಗೆ ಹಾಕ್ತಾರಿಲ್ಲ. ಹಾ. ಹುರಿದು ತೆಳಗ್ ಹಾಕಿದ್ರ ಅದಕ್ಕೆ ಲಗಾಮ. ಯಾರಿಗೆ? ಕುದುರೆಗೆ. ಆ ಕುದುರೆಗೆ. ಆ ಕುದುರೆ ಅದು ಇಂಥ ಕುದುರೆಗೆ ನೋಡಿ ಬಂದಿನಿ ನಾ ಬರಾಗ. ಹಾ ಆ ಕುದುರೆಗೆ ನೀ ಸೋದ್ ಮಾಡಿ ಕೊಟ್ಟಪ್ಪ ಅಂತಂದ್ರ ಸಭಾದಾಗ ತಮ್ಮ ನಾ ನಿನ್ನಕ್ಕಿಂತ ಶಾಣೆ ಇಲ್ಲ ಅಂತ ನಾ ತಿಳ್ಕೊದ ಹೇಳ್ತೀನಿ ನಾನು. ಹೌದ್ ಹೌದು. ನೀನೇ ಶಾಣೆ. ಹಾ. ಇದು ಪ್ರಶ್ನೆ ಮಾತ್ರ ನನಗರ ಯಾರು ಕೇಳಿಲ್ಲ. ಹಾ. ನೋಡಮ್ಮ ನೀವು ಭಾಳ ಹುಷಾರಿದ್ದಂಗೆ ಕಾಣ್ತಾನ. ಜಿಗಿದಾಡಕತ್ತೇನ ಮಕ್ಕಳ ಒಳ ಮುಕ್ಳಿನೂ ಹೊಳಸ್ತಾನೆ. ಹಾ ಹಾ ಜಲ ಕೂಕಂ ಹಚ್ಚಿ ಬಿಡ್ರಿ ನೀವು ಎಲ್ಲಾನು ಸೀದಿನೂ ಉಡ್ತಾನೆ ಅವ. ಹೌದ್ ಹೌದು. ಆತ ಮಾನಗೇಡಿ ಅವ ಮನುಷ್ಯ ಅದು. ಹೌದಲ್ರಿ ಮಾಸ್ತರ? ನಿಮಗೆ ಗೊತ್ತಿಲ್ಲ ಅವ್ನ ದಿನ ಚಟ. ಹಾ ಹಾ ಅವ್ನ ಇತಿಹಾಸ ಈಗ ಹೇಳಲ್ರಿ, ಹೋಗಾಗ ಹೇಳ್ತೀನಿ ಸಂಜೆ ಕಡೆ. ಹೌದ್ ಹೌದು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ? ಹಾ ಏನ್ ಹೇಳ್ತಾರ್ರಿ? ಹೊಂಬಗುಣ ಅನ್ನುವಂಥದ್ದು ತಂಗಿ ನಿನ್ನ ದೇವಿ ಐತಿ ಕೇಳು. ಸಂವಾರ ಮಾಡ್ಬೇಕಾದ್ರೂ ಹೊಂಬಗುಣವೇ ಸಂವಾರ ಮಾಡ್ಯಾಳ ಜಗದಾಗ. ಹೌದ್ ಹೌದು. ಹೊಂಬರು ಸಂವಾರ ಮಾಡಿರಬೇಕು ಹೇಳ್ತೀನಿ ನಿನಗ. ನಮ್ಮ ಶರಣರಿಗೆ ಯಾರಿಗಾರ ಸಂವಾರ ಮಾಡ್ಯಾಗನು ಹೇಳು ನನ್ನ. ಹೊಂಬಗುಣದ ನಿನ್ನ ದೇವಿಗೆ ಬಹಳ ಮಾತ್ರ ಒತ್ತಡ ಮಾಡಿ ಹೇಳಿ ನಿನಗೊಂದು ಮಾತ ನನಗ ಸೌಶ ಬಂದದ ಕೇಳ್ತೀನಿ. 18 ಕೈಗಳು ದೇವಿಗೆ ಅದಾವ. ಮ್ಯಾಗ ತಲಿನೂ ಮಾತ್ರ ಒಂದೇ ಐತಿ. 18 ಕೈ ಇದ್ದಾಗ ತಲಿ ಇರಬೇಕು 9 ಹಿಂಗ ಲೆಕ್ಕಿನ ಮ್ಯಾಗ. ತಂಗಿ 18 ಕೈಗಳು 9 ತಲಿ ಇರಬೇಕು ಅವಳಿಗ. ಒಂದೇ ತಲಿ ಯಾಕ ಇಟ್ಟಾರ ನಿನ್ನ ದೇವಿಗ? 18 ಕೈಗಳು ದೇವಿಗೆ ಯಾಕ 17 ಒಪ್ಪಲಿಲ್ಲೇನು ಅದಕ್ಕ? ಮಾತ ಇದು ಸಹಜ ಅಲ್ಲ ಹೇಳ್ತೇನೆ ನಿನಗ. ಗಟಾರ ನೀರ ಸರಿ ಅಲ್ಲ ತಂಗಿ. ಗಟಾರ ನೀರ ಸರಿ ಅಲ್ಲ ತಂಗಿ ಜಗತ್ತದ ಒಳಗ. ದೇವ ದೇವತರ ಶಸ್ತ್ರಗಳು ದೇವಿ ಯಾಕ ಬೇಡಾಳ ಹೇಳು. ನಿಮ್ಮ ಹೆಣ್ಣು ಬೋಳ್ಯಾರಿಗೆ ಬೀಳಬೇಕು ತಂಗಿ ಯುದ್ಧ ಮಾಡುವಾಗ. ನಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಶರಣ ಆಗ್ಯಾಳವಾಗ ಅವರು ಶಸ್ತ್ರ ತಂದು ಕೊಟ್ಟಾಳ ಈಕೆಯ ಕೈಯಾಗ.
ಹೆಣ್ಣು ಬೋಳಾರಿಗೆ ಬೇಡಬೇಕಿತ್ತು ಯುದ್ಧದ ಕಾಲದಾಗ ಕೇಳು ತಂಗಿ ನಿಮ್ಮಲ್ಲಿ ಶಸ್ತ್ರ ಇಲ್ಲ ಕೆಳಗ ಬೆಳವರು ಹೇಳ್ತೇನೆ ನಿನಗ. ಶಸ್ತ್ರಗಳು ತಂಗಿ ನಿಮ್ಮ ದೇವರ ಹತ್ತಿರ ಸಿಗುವುದಿಲ್ಲ ಮತ್ತ ನಮ್ಮ ಗಣಸರಿಗೆ ಬಂದು ಬೇಡ್ಕೊಂಡಾಳ ಆಗಿನ ಟೈಮೀಗ ಯಾರ ಶಸ್ತ್ರ ಕೊಟ್ಟು ಕೂಡಲೇ ಹೊಡೆಯೋದು ದೊಡ್ಡ ಕೆಲಸ ಅಂತ ತಿಳಿದಿದೆ ಜಗದಾಗ ಇದು ಮಾತ್ರ ಮಲುವ ಐತೆ ಕಳಿಸುವೆ ನಿನ ಎಂತ ಆಡ್ತಾರ ಶಾಸ್ತ್ರ ತಂಗಿ ನನ್ನ ಮುಂದ ನಡೆಯುವುದಿಲ್ಲ ನೀನು ಮತ್ತೊಮ್ಮೆ ಎದ್ದಾಗ ಹ್ಯಾಂಗ ಮಾತ್ರ ಬರ್ತಿದೆ ಬೆನ್ನೀಗ ಬುಡ ಬಡ್ಕೊಳ್ಳ ಬುಡುಗೋಕಿ ನಿನಗೇನು ಗುರುತ ಹೇಸಿಟ್ವಾಗ ಹೇಸಿ ಕೇಳು ತಿರುಗಿ ಕೇಳಿದ್ರ ಬಡ್ದಿತ್ತು ನಿನಗ ದಿಗಲ ಬಡ್ದಿತ್ತು ನಿನಗ ನಿನ್ನ ಶಕ್ತಿ ಶಿಫಾರಸ್ತ ಸಾಕು ಮಾಡು ಯಾರು ಕೇಳುವುದಿಲ್ಲ ಇಂಥ ಆಟ ನಮ್ಮ ಮುಂದ ನಡೆಯುವುದಿಲ್ಲ ನಮ್ಮ ಮುಂದ ನಡೆಯುವುದಿಲ್ಲ ಅಕ್ಕಲ ಕೋಟ ತಾಲೂಕದಾಗ ಅಂದೇವಾಡಿ ಅಲ್ಲಿ ವಾಸ ಮಾಡಾನ ಕೇಳು ಸದ್ಗುರುನಾಥ ಕೇಳುವ ಅಕ್ಕಲಕೋಟ ತಾಲೂಕದಾಗ ಸೌಖ್ಯ ಭೀಮಾದ ಅಡಿಯ ಮ್ಯಾಲ ಗುರು ಗೈಬಿ ದಾವಲ ಮಾಡ್ಯಾರ ತಂಗಿ ಇಂಥ ಪ್ರಕಟ ಗುರು ಗೈಬಿ ದಾವಲ ಮಾಡಿ ಹೇಳ ಅವರು ಪ್ರಕಟ ಹೆಚ್ಚಿಗಿದ್ರೆ ನಿನ್ನ ಶಕ್ತಿ ಪ್ರಾಣ ತರ್ಕೊಳ್ಳಿ ಯಾಕೆ ಬೇಕೈತಿ ಹುದ್ದು ಚಾಡಿ ತಿಂದಿಲ್ಲತ್ತಿ ಬರಾಳಕ್ಕೆ ಇಚ್ಛಾ ಮಾಡಿ ಯಾಕೆ ಬೇಡ್ರಿ ಗಡಿ ಬೇಕಾದ್ರ ಹೋಗು ಸಾಕಾದ್ರ ಬಾರ ಬೇಕಾದ್ರ ಹೋಗು ಸಾಕಾದ್ರ ಬಾರ ನಿನಗರ್ತಿ ನಿಗರ್ತಿ ಸಾಕು ಬೇಕು ಇವು ತೂಕ ಮಾಡಿಕೋ ಬೇಕಾದ್ರ ಹೋಗು ಸಾಕಾದ್ರ ಬಾರ ಬೇಕಾದ್ರ ಹೋಗು ಸಾಕಾದ್ರ ಬಾರ ನಿನಗರ್ತಿ ನಿಗರ್ತಿ ಸಾಕು ಬೇಕು ಇವು ತೂಕ ಮಾಡಿಕೋ ಅಂತ ಹಿಡ್ಕೋತಿ. ಅದಕ್ಕೆ ಮತ್ತೇನು ಹೇಳ್ಯಾರ ತಮ್ಮ ಏನ್ ಹೇಳ್ಯಾರಿ ಮಾಸ್ತರ ಗಣಪತಿ ವಿಷಯ ಕೇಳ್ಯಾಳ ಹೆಣ್ಮಗಳು ಹೌದೌದು ಏನ್ ಕೇಳ್ಯಾಳ ಏನ್ ಕೇಳ್ಯಾರಿ ಶ್ರೀಗಣ ನಾಯಕ ಸದಾ ನಿನ್ನ ಸೇವಕ ಹೌದೌದು ಸ್ತೋತ್ರ ಮಾಡಿದ್ದೇವು ನಾವು ಮೊದಲು ಎದ್ದು ಕೂಡಲೇ ಹೌದೌದು ಅದ್ರ ಒಳಗೆ ಏನೇನು ಹಚ್ಚಾರವ್ರು ಏನ್ ಹಚ್ಚಾರಿ ಮಾಸ್ತರ ಗಣಪತಿ ಅಂದ್ರ ಹಾ ಪಾರ್ವತಿ ಲಗ್ನಕ್ಕೆ ಬಂದವ ನೀನೆ ಹೌದ್. ಪರಮೇಶ್ವರನ ತಂದೆಯು ನೀನೆ ಅಂತ ಹೇಳಿದಿ ಹೌದೌದು. ಪಾರ್ವತಿ ಲಗ್ನದಾಗ ಇದ್ದವ್ ಗಣಪತಿ ಯಾರು ಅಂತ ಕೇಳ್ತಾಳಕಿ ಹೌದೌದು ಹೇಳಲ್ಲ ಹೌದಲ್ರಿ ಮಾಸ್ತರ ಪಾರ್ವತಿ ಲಗ್ನದಾಗ ಇದ್ದ ಗಣಪತಿ ಯಾರು ಹೌದು ಪಾರ್ವತಿಯು ಎರಡನೇ ಅವತಾರ ಇದು ಪಾರ್ವತಿ ಎರಡನೇ ಅವತಾರದಾಗ ಪಾರ್ವತಿ ಆಗ್ಯಾಳ ಹೌದು ಮೊದಲು ದಕ್ಷ ಬ್ರಹ್ಮಣ ಮಗಳಿಕಿ ದ್ರಾಕ್ಷಾಯಣಿ ಹೌದಪ್ಪ ದ್ರಾಕ್ಷಾಯಣಿ ಇದ್ದಾಗ ಅಲ್ಲಿ ಹಡಿದಿದ್ಳು ಗಣಪತಿಗೆ ಹೌದು ಅದಕ್ಕೇನಂದಾರ ಅವರು ಪಾರ್ವತಿ ಲಗ್ನಕ್ಕೆ ಬಂದವ ನೀನೆ ಪರಮೇಶ್ವರಗ ತಂದೆಯು ನೀನೆ ಹೌದ್ ಹೌದ್. ನಿರಾಕಾರದ ಅಚ್ಚಿ ಕಡೆಗೆ ಮಾತ್ರ ಒಬ್ಬ ಗಣಪತಿ ಅದಾನ ಹೌದಲ್ರಿ ಮಾಸ್ತರ ಅವನೇ ತಂದೆ ಆಗ್ಯಾನ ಪರಮೇಶ್ವರಗ ಆಕಿ ಪಾರ್ವತಿ ಅಂತ ಚಲೋ ಮಾಡ್ಯಾಳ್ರಿ ಏನತ್ತ ಖುದ್ದ ತಂದಿದು ಯಜ್ಞ ಪೂರ ಸತ್ತನಸ್ ಮಾಡ್ಯಾಳ ಹಾಪ ಹಾಪ ಹಾ, ಹಾ. ಒಂದ್ ಪಾರ್ವತಿ ಕಾಲಾಗ ದಕ್ಷ ಬ್ರಹ್ಮನ್ ತಲೆ ಹೋಯ್ತು ಹಾ, ಹಾ, ಹಾ. ಸರಸ್ವತಿ ತುರ್ಬ ಹೋಯ್ತು ಹಾ, ಹಾ. ಇವ್ ಬಹಳ ಇದು ಆಗ್ಯಾವ. ಪಾರ್ವತಿ ಚಲೋ ಕೆಲಸ ಮಾಡಿಲ್ಲ ಬಾಳ ಕೆಟ್ಟ ಮಾಡ್ಯಾಳ ಬಾಳ ಕೆಟ್ಟ ಮಾಡ್ಯಾವ. ಮತ್ತ ಹಡ್ದಿನ ಅಂತ ಹೇಳಕತ್ತಾವಲ್ಲ ಹೋತಮ್ಮ ಹಡ್ದಿನಕ್ಕೆ ಕಿಂತ ಕೊಡ್ತಾವ ನೋಡ್ರಿ. ಇವ್ರ ಪಾರ್ವತಿನೇ ಹೊಟ್ಟೆ ಹಡ್ದೇ ಇಲ್ರಿ ಎಲ್ಲಿ ಹಡಿತಾಳಕಿ ಹೊಟ್ಟೆ ಹಡ್ದೇ ಇಲ್ಲ ಹಾಗ ಡಾಕ್ಟರ್ ಬಲ್ಲಿ ಹೇಳದಿತ್ತು. ಸಪ್ತ ಋಷಿಗಳ ಶಾಪ ಆಗ್ಯದ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಮೂರು ಮಂದಿಗೆ ಹೌದು ಮತ್ತೆ ಈಕಿ ಹಡ್ದಿನ ನೈಕಿ ಹೇಳಕತ್ತಾಳ
ಹ್ಯಾಂಗ ಹಡ್ದಳು ಇವ್ರು ಪಾರ್ವತಿ ಅಂತ ನನಗೆ ಸಂಶಯ ಬರ್ಲಾಗತ್ತದ. ಹೌದು ಮಂದಿ ಹಡ್ದೇ ಇಲ್ಲ, ಒಟ್ಟೆ ಹಡ್ದಿಲ್ಲ ಅವ್ರು ತಳದಾಗೆ. ಹೌದು ಮತ್ತ ಅವ್ರು ಹಡ್ದಿಲ್ಲಪ್ಪ ಅಂತಂದ್ರೆ ಯಾರು ಹೋಗ್ಯಾರ ಅಲ್ಲಿ ಮತ್ತೊಬ್ರು ಯಾರು ಹಡ್ದಾರ ಮತ್ತ ಹೌದಲ್ರಿ ಮಾಸ್ತರ. ನೋಡೋಣ ಹಂಗೆ ಯಾಕಂದ್ರ ನಾನೇ ಹಡಿತೀನಿ, ನಾನೇ ಜಾಕಿ ಮಾಡ್ತೀನಿ, ನನ್ನಿಂದೆ ಮಾತ್ರ ಇದು ಎಲ್ಲ ಜಗತ್ತ ಸಂರಕ್ಷಣೆ ಆಗ್ತದ. ಹೌದು ಹೌದು. ನಾ ಬೇಕು ನಿನ್ನ ಜೋಡ್ ಹತ್ತಾಳ ಒಟ್ಟ. ಹೌದಲ್ರಿ ಮಾಸ್ತರ. ಒಂಟ ಹಾ ಒಂಟ ನೇಗಲ್ ಹೊಡೆದವ್ರು ಬಹಳ ಮಂದಿ ಇದಾರ ತಂಗಿ ಜಗತ್ತದೊಳಗೆ. ಹೌದು ಹೌದು. ಆ ಒಂಟ ನೇಗಲ್ ಹೊಡೆದವ್ರು ಈಕಿಗೆ ಭೇಟಿಯಾಗಿಲ್ಲ. ಹೌದು ಹೌದಲ್ರಿ. ಜೋಡ್ ನೇಗಿಲ್ದವ್ರ ಗಂಟು ಬಿದ್ದವ್ರು ಬರೀ. ಒಂಟ ನೇಗಲ್ ಹೊಡೆದವ್ರೆ ಜಗತ್ತದೊಳಗೆ ಎಲ್ಲಿ ಬೇಕಾದಲ್ಲಿ ಎಂತಿಂತ ಹೆಸರು ಉಳಿಸ್ಯಾರಿ. ಹೌದು ಹೌದು. ಸಂತ ಶಿಶುನಾಳ ಶರೀಫ ಅವನು ಒಂಟ ನೇಗಲ್ ಹೊಡೆದವನೇ. ಇವು ಕೇಳಿದ್ರೆ ತೊಗೊಂಡು ಹೋಗ್ಯಾನ ಹೆಣ್ಣು ಜೋಡ. ಹ್ಯಾಣ್ತೀವ ಸತ್ತಾಗವ ಎಲ್ಲಿದ್ದ ಸಂತ ಶಿಶುನಾಳ ಶರೀಫ ಏನಿದ್ದಲ್ರಿ ಮಾಸ್ತರ? ಗುರು ಗೋವಿಂದ್ರ ಬಲ್ಲಾಕಿದ್ದ. ಹೌದು ಹೌದು. ಹ್ಯಾಣ್ತಿ ಸತ್ರು ತಲೆ ಮ್ಯಾಗಿಂದ ಏನದ ಅದೇನು ಪಟಕಾತಾರಲ್ಲ ಅಂತ. ಹೌದಲ್ರಿ ಮಾಸ್ತರ. ತಲೆ ಮ್ಯಾಗಿನ ರೂಂಬಲ್ ಕೆಳಗೆ ಬಿತ್ರಿ ಅವಾಗೆ ಗೊತ್ತಾಯ್ತು ಅವನಿಗೆ. ಹೌದು ಹೌದು. ನಾನು ಹ್ಯಾಣ್ತಿ ಇವತ್ತು ಸತ್ತಾಳ ಅನ್ನೋದು ಗೊತ್ತಾಯ್ತು ಯಾರಿಗೆ? ಸಂತ ಶಿಶುನಾಳ ಶರೀಫಗ. ಹೌದು. ಅಲ್ಲಿದಿಂದ ಒಂದು ಮನುಷ್ಯ ಕೊಟ್ಟು ಕಳ್ಸದ್ರತ್ರಿ. ನೀನ್ ಹ್ಯಾಣ್ತಿ ಸತ್ತಾಳ ಊರಾಗ ನೀ ಏನು ಕೂತಿಯಲ್ಲ ಅಂತ ಕೇಳಿದ್ರತ್ತ. ಹೌದು ಹೌದು. ಮಗನ ನೀ ಬರೋಕ್ಕಿಂತ ಮೊದಲೇ ಗೊತ್ತಾಗ್ಯದಕ್ಕೆ ಹೋಗ್ಯಾಳ ಅನ್ನೋದು ಒಂದಂತ. ಅಲ್ಲಿ ಜೋಡದಳ ಇವ್ರು ಇಲ್ಲ ಎಂತ ಹೆಸರು ಉಳಿದ ಸಂತ ಶಿಶುನಾಳ ಶರೀಫ. ಗೋವಿಂದ ಭಟ್ಟನೇ ನನ್ನ ಗುರು ಅಂತ ತಿಳ್ಕೊಂಡ ಅವನಿಗೆ ಗುರು ಮಾಡಿಕೊಂಡ. ಅವನು ಕಡಿತಿದ್ರ ಮೂಲ ತತ್ವದ ಉಪದೇಶ ಪಡಿಕೊಂಡ. ಏನಂದಾನ ಒಂದು ಪದ್ದಾಗ, ಸದ್ಗುರು ಸಾಕಿದ ಮದ್ದಾನಿ ಬರುತ್ತಿದೆ ಎದ್ದು ಹೋಗ್ರೆ ಇಂತ ನಿಂದಕ್ರಿ ಅಂದಾನವ. ಏನಂದಾನ? ಸದ್ಗುರು ಸಾಕಿದ ಮದ್ದಾನೆ ಬರುತ್ತಿದೆ ಎದ್ದು ಹೋಗ್ರೆ ನೀವು ಇದ್ದು ನಿಂದಕ್ರಿ ಅಂದಾನವ. ಆ ಬಾಣಿ ತಾಳಂಗಿಲ್ಲ ಅವ್ರು ಹೊಡ್ತಿಗೆ ನೀವು. ಆ ಬಾಣ ಬತ್ತಪ್ಪ ಅಂತಂದ್ರೆ ನೀವು ಪೂರ ನಾಶ ಆಗಿ ಹೋಗ್ತೀರಿ. ತಾಳಂಗಿಲ್ಲ ಎದ್ದು ಹೋಗ್ರಿ ನೀವು ಸುಮ್ಮನೆ ಮಟ್ಟಕ್ಕೆ ನೀವು ಹೋರಿ ಅಂತ ಹೇಳ ನಾವು. ಅಂತಂದ್ರ ಮುಂದೆ ಇವ್ರು ಬೆಳೆಸ್ಲಾಕ ಬಂದಾರ ಅಮ್ಮಾಗ. ಮಮ್ಮ ಕುಡ್ದಾಳ ಇಲ್ಲಿ ಯಾರಿಗೂ ಅಮ್ಮನ. ಅಮ್ಮನ ಮಮ್ಮ ಕುಡ್ದಾಳ. ಕುಡ್ದಕ್ಕೆ ನಮ್ಮ ಅಮ್ಮನೇ ಶ್ರೇಷ್ಠ. ಎಲ್ಲ ನಿಮ್ಮ ಅಮ್ಮ ಮಮ್ಮಿನೂ ಇಲ್ಲ ಅಮ್ಮನೂ ಇಲ್ಲ. ಮಮ್ಮಿ ಅಂದ್ರೆ ಎದಕತ್ತಾರ ಇಂಗ್ಲೀಷ್ನಾಗ? ಹೆಣಕತ್ತಾರ ಮಮ್ಮಿ. ಇವೆಲ್ಲ ಮಮ್ಮಿನೇ ಅಂತ ಮನ್ಯಾಗ ಹೊಲ್ಕೊಳ್ಳಿ ಅವಾಗ ಅಂದ್ರೆ ಹೆಣಕೆ ಅಂತ ಅಂದಂಗ ಆಯ್ತಲ್ಲ. ಅವು ಅಂದ್ರೆ ಹೆಣ ಇದ್ದಂಗಿಲ್ಲ. ಹೌದಪ್ಪ, ಹುಡ್ಸಿದ ತಪ್ಪಿನಾಗ ಮಮ್ಮಿ ಅನ್ನೋದು ಅಂದ್ರೆ ಹೆಣ ಅನ್ನೋದು ಹಿಂಗೈತದ. ಅತ್ ಹೆಣಕ್ ಮಮ್ಮಿ ಅಂತಾರ ಇಂಗ್ಲೀಷ್ನಾಗ. ಇವು ಏನೋ ಮನ್ಯಾಗ ಹೋಗೋಣ ಅವ್ಗೆ ಮಮ್ಮಿ ಎಲ್ಲ ಕತ್ತಾವ. ಆಕಿ ಏನ ಅವು ಅನ್ಬೇಕು ಏನೋ ಮಮ್ಮಿ ಅನ್ಬೇಕ್ರಿ. ಏನ್ ಅನ್ಬೇಕು ಹೇಳ್ತಾವ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ? ಬೇಕಾದ್ರ ಹೋಗು ಸಾಕಾದ್ರ ಬಾರ, ಬೇಕಾದ್ರ ಹೋಗು ಸಾಕಾದ್ರ ಬಾರ, ನಿನಗಂತೀನಿ ಗರ್ತೀನಿ ಸಾಕಬೇಕು ತೂಕ ಮಾಡಿಕೋ ಬರ್ತ ಹಿಡ್ಕೋಬಾರ್ದೆ. ಬೇಕಾದ್ರ ಹೋಗು ಸಾಕಾದ್ರ ಬಾರ, ಬೇಕಾದ್ರ ಹೋಗು ಸಾಕಾದ್ರ ಬಾರ, ನಿನಗಂತೀನಿ ಗರ್ತಿ ಸಾಕಬೇಕು ತೂಕ ಮಾಡಿಕೋ ಬರ್ತ ಹಿಡ್ಕೋಬಾರ್ದೆ. ಮೈನಾರ್ದು 300 ವರ್ಷ ತನಕ ಬರಲಾರದ ಕುಂತಿ ಆರ ಮೂರ್ಲ ನಿಂತು ಗಂಡದೇರು ಒಮ್ಮಿಗೆ ಬೇಕಂತಿ. ಜಾರ ಹೆಣ್ಮಗಳು ನೀನು ಜಾರ ಸೋಳಿ ಊರಾದ ಗಳಿಸಿಟ್ಟಿ, ಜಾರ ಸೋಳಿ ಊರಾದ ಗಳಿಸಿಟ್ಟಿ, ಸರಿಯಲ್ಲ ಹಾಳ ಹಂತಿ ಸರಿಯಲ್ಲ ಹಾಳ ಹಂತಿ ತೂಕ ಮಾಡಿ ಗೋವರ್ತ ಹಿಡ್ಕೋವರ್ತಿ. ಬೇಕಾದ ಹೋಗು ಸಾಕಲ ಬಾರ, ಬೇಕಾದ ಹೋಗು ಸಾಕಲ ಬಾರ, ನಿನಗಂತೀನಿ ಗರ್ತಿ ಸಾಕಬೇಕು ತೂಕ ಮಾಡಿ ಗೋವರ್ತ ಹಿಡ್ಕೋವರ್ತಿ. ಬೇಕಾದ್ರ ಹೋಗು ಸಾಕಾದ್ರ ಬಾರ, ಬೇಕಾದ್ರ ಹೋಗು ಸಾಕಾದ್ರ ಬಾರ, ನಿನಗಂತೀನಿ ಗರ್ತಿ ಸಾಕಬೇಕು ತೂಕ ಮಾಡಿ ಗೋವರ್ತ ಹಿಡ್ಕೋವರ್ತಿ. ಬೇಕಾದ್ರ ಹೋಗು ಸಾಕಾದ್ರ ಬಾರ, ಬೇಕಾದ್ರ ಹೋಗು ಸಾಕಾದ್ರ ಬಾರ, ನಿನಗಂತೀನಿ ಗರ್ತಿ ಸಾಕಬೇಕು ತೂಕ ಮಾಡಿ ಗೋವರ್ತ ಹಿಡ್ಕೋವರ್ತಿ. ಅತ್ತಿಗೆ ಸೊಸೆಯಾಗಿ ಹತ್ತ ಕಂಡಾಗ ಸತಿ ಆಗ್ಬೇಕಂತಿ. ಅತ್ತಿಗೆ ನಾದು ನೀ ಮತ್ತೆ ಮಾವಾಗ ಮನ್ಮತನ ಕಾಂತಿ. ಸೀತಾ ಆಗಬೇಕಂತಿ ಕರೆ. ಏನ್ ಹೇಳ್ತಾನ ಕವಿ? ಏನ್ ಹೇಳ್ತಾನ್ರಿ ಮಾಸ್ತರ? ತಮ್ಮ ಬಾಳ ಗಡಬಡಿ ಬೀಳಬೇಡ್ರಿ. ಸೀತಾ ಆಗಬೇಕಂತಿ ಕರೆ ನಿನಗ. ಯಾವ ವೈದಾನ ಎತ್ತಿ ಆ ವೈದವ್ ಯಾರು ನಿನಗ? ಅವನ ಹೆಸರು ಏನಂತ ಕೇಳ್ತಾರ. ಯಾರು? ಇವ್ರು ಪಾರ್ವತಿ ಇದ್ದಕ್ಕೆ ಏನ್ ಮಾಡಲ್ರಿ? ಏನ್ ಮಾಡ್ಯಾರ್ರಿ ಮಾಸ್ತರ? ಸೀತಾ ಕಳ್ಕೊಂಡಿದ್ನಲ್ರಿ ರಾಮ. ಸೀತಾ ಕಳ್ಕೊಂಡ ಸಲುವಾಗಿ ಅವ ಏನ್ ಮಾಡ್ಲಕತ್ತಿದ್ದ? ಹುಡುಕ್ಯಾಡುವಂತ ಟೈಮ್ದೊಳಗ ಪಾರ್ವತಿ ವಿಚಾರ ಮಾಡಲತ್ತ. ನಾನೇ ಸೀತಾ ನಂಗೆ ಆಗಿ ಹೋಗಿರೆ ರಾಮಗ ನಾವು ಒಪ್ಪಿಸ್ಕೊಳ್ಳಿ ಅಂತ ತಿಳ್ಕೊಂಡು ಈಗ ಪಾರ್ವತಿ ಇಳಿದು ಬಂದ್ರಿ ತೆಳಗ. ಹೌದಪ್ಪ, ಒಂದ್ ದಿವಸ ಇಳಿದಳು ಮನಸ್ಸಿನಾಗ ಗೊತ್ತದಕ್ಕೆ ಪಾರ್ವತಿ ಪಿಚ್ಚಗಣ ಹಾಕಿ ನಾನು ಸೀತಾ ನಂಗೆ ಆಗ್ಬೇಕು ಅವ್ನು ಮುಂದೆ ಹೋಗಿ ಅಂತೇಳಿ. ಹೌದಲ್ರಿ? ಅವ ಹುಚ್ಚದಾನೇನ್ರಿ ರಾಮ?
ಹೌದ್ ತ್ರಿಕಜ್ಞಾನಿ ಇದ್ದ ತ್ರಿಕಾಲ ಜ್ಞಾನಿ ಇದ್ದ ರಾಮ. ಏಕ್ ಪತಿ ಹೊರ್ತ ಏಕ್ ಪತ್ನಿ ವ್ರತ ಇತ್ತು ಒಂದು. ಮರ್ಯಾದೆ ಪಾರ್ವತಿ ಮೂಲಕ ಇಳಿದು ಬಂದಳು. ಹೌದು ಹೌದು ಇಳಿದು ಬಂದು ಏನ್ ಮಾಡಿದ್ಳು, ಆ ಸೀತಾನಂಗೆ ರೂಪ ಧಾರಣ ಮಾಡ್ಕೊಂಡು ರಾಮನು ಬಂದು ಮುಂದೆ ಬಂದು ನಿಂತಾಳ. ಅವಾಗ ರಾಮಕಿ ಗುರ್ತ ಹಿಡ್ದನ ತಿಳ್ಕೊಂಡ್ರಿ ಏನು ಯಾರಿಗೆ ಪಾರ್ವತಿಗೆ. ಏನಂದನ್ರಿ ಈ ಕಡೆ ಬಂದು ನಿಂತಳಪ್ಪ ಅಂತಂದ್ರೆ ಈ ಕಡೆ ಮೂತಿ ಮಾಡಿ ನಿಂದ್ರ ಅವ ರಾಮ. ಹೌದು ಹೌದು ಯಾಕ ಈಕೆ ನಿಜವಾದ ಸೀತಾ ಅಲ್ಲ. ಹೌದು. ಗೊತ್ತಿತ್ತು ಅವನಿಗೆ ಈಕೆ ಪಾರ್ವತಿನೇ ನಾಟಕ ಮಾಡ್ಯಾಳ ಮಗಳು ಅಂತ ಗೊತ್ತಿತ್ತು ಅವನಿಗೆ. ಈ ಕಡೆ ಅವ ಮೋತಿ ಮಾಡಿ ನಿಂತನಪ್ಪ ಅಂತಂದ್ರೆ ಇಲ್ಲಿ ಬಂದು ನಿಂದ್ರಕ್ಕೆ ಮಾರಿ ಮುಂದ ಮತ್ತೆ ಈ ಕಡೆ ಹೊಳ್ಳಿ ನಿಂತು ಬಿಡ. ಆಕಿನ ಕಡೆ ಕುಂಡಿ ಮಾಡ್ಕಿ ಈ ಕಡೆ ಹೊಳ್ಳಿ ನಿಂತು ಬಿಡ. ಲಾಸ್ಟಿಗೆ ಆಕಿ ಪಾರ್ವತಿ ಕೇಳದತ್ತ, ಏನ್ ಕೇಳ್ತಾರ್ರಿ ಮಾಸ್ತರ? ಅಲ್ಲಪ್ಪ ನಾನೇ ನಿನ್ನ ಹೇಳ್ತಿ ನಿನ್ನ ಮಾರಿ ಮುಂದೆ ಬಂದು ನಿಂತೀನಿ ಕೂನ ಹಿಡಿಯಲಾಗಿದಿಲ್ಲ ಅಂತಂದಳಕಿ. ಹೌದು ಹೌದು ಹೌದು. ಅವ ಏನಂದವ ರಾಮ, ಏನಂತನ್ರಿ? ನೀನು ನನ್ನ ನಿಜವಾದ ಸೀತಾ ಅಲ್ಲ, ಅಲ್ಲ ನನ್ನ ತಾಯಿ ಇದ್ದೇನಂದ. ಹೌದಪ್ಪ ಇಂತ ಗುರುತು ಹಿಡಿಯುವಂತ ತಾಕತ್ತದವನ್ ಬಲ್ಲಿ. ಹೌದಲ್ರಿ ಮಾಸ್ತರ? ಪರಮಾತ್ಮ ಬಿಟ್ಟಿಗೆ ಸುಮ್ಕಿನ ಅವತಾರ ತಗೊಂಡ್ ಸುಮ್ ತೋರ್ಸದೆ ಸುಮ್ ಏನಾರ ನಾಟಕ ಮಾಡ್ಕೊಂಡ್ ಬಂದ್ರೆ ನಾ ಹೆಂಗ್ ಕೇಳ್ತೀನಿ ಅಂದವ. ನೀ ನನ್ನ ನಿಜವಾದ ಸೀತಾ ಅಲ್ಲ, ಆಕಿನ ತಕ್ಕ ನೀ ಆಗಂಗಿಲ್ಲ. ನೀ ಬೇಕಾದಟ್ಟು ಪೌಡ್ರು ಬಡ್ಕೊಂಡು ಬಾ, ಸುನಾ ಬಡ್ಕೊಂಡು ಬಾ, ಬಂದ್ರು ಸಹಿತ ಆ ಸೀತಾನಾಗ ನೀ ಆಗಂಗಿಲ್ಲ ಅಂದ. ಹೌದು ಹೌದು ಹೌದು. ಅದಕ್ಕೆ ತಂಗಿ ಇಂಥ ಜ್ಞಾನದವ್ರು ಬಲ್ಲಿ ನಮ್ಮ ಅಪ್ಪನ ಬಲ್ಲಿ. ಹೌದಲ್ರಿ ಮಾಸ್ತರ? ಅಜ್ಞಾನ ತಾಯಿದು, ಜ್ಞಾನ ತಂದಿದ. ಹೌದು ಹೌದು ಹೌದು. ನಿನಗೇನು ಗೊತ್ತದ? ಹೌದು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಅತ್ತಿಗೆ ಸೊಸೆಯಾಗಿ ಹೆತ್ತ ಕಂದಾಗ ಸತಿ ಆಗ್ಬೇಕಂತಿ. ಏ ಅತ್ತಿಗೆ ನಾದು ನೀ ಮತ್ತೆ ಮಾವಗ ಮನ್ಮತನ ಕಾಂತಿ. ಸೀತಾ ಆಗಬೇಕಂತೆ ಕಡೆ ನಿನಗ, ಸೀತಾ ಆಗಬೇಕಂತೆ ಕಡೆ ನಿನಗ. ಬೇಕಾದ ಹೋಗು ಸಾಕಡ ಬಾರ, ಬೇಕಾದ ಹೋಗು ಸಾಕಡ ಬಾರ, ನಿನಗಂತಿನ ಕಲತಿ ಸಾಕು ಬೇಕು ತೂಕ ಮಾಡಿಕೋ ಒಟ್ಟ ಹಿಡ್ಕೋಬಾತಿ. ಬೇಕಾದ ಹೋಗು ಸಾಕಾರ ಬಾರ, ಬೇಕಾದ ಹೋಗು ಸಾಕಾರ ಬಾರ, ನಿನಗಂತಿನ ಕಲತಿ ಸಾಕು ಬೇಕು ತೂಕ ಮಾಡಿಕೋ ಒಟ್ಟ ಹಿಡ್ಕೋಬಾತಿ. ಬೇಕಾದ ಹೋಗು ಸಾಕಡ ಬಾರ, ಬೇಕಾದ ಹೋಗು ಸಾಕಡ ಬಾರ, ನಿನಗಂತಿನ ಕಲತಿ ಸಾಕು ಬೇಕು ತೂಕ ಮಾಡಿಕೋ ಒಟ್ಟ ಹಿಡ್ಕೋಬಾತಿ. ನಡಮನಿ ನಿಂಜಾಗ ಇಟ್ಕೊಂಡು ಮಾಡಿಕೊಂಡಾಗ ಒಂಡಗ ವಲ್ಲಂತಿ. ಕೊಡು ನನ್ನ ದಿನಸ ಹೊಡಿ ನಿನ್ನ ಚಕಡಿ ಬಿಡು ನಿನ್ನ ಅಕ್ಕರತಿ. ಹುಡುಗಿ ಶಿಡ್ಲ ಹಿಡಿಸಲಿಲ್ಲ ನಿನ್ನ ಒಡಲಿ ನೋಡು, ಶಿಡ್ಲ ಹಿಡಿಸಲಿಲ್ಲ ನಿನ್ನ ಒಡಲಿ ನೋಡು. ಹಡಿಲಾರದ ಕುಂಟಿ ನೀನು ಹಡಿಲಾರದ ಕುಂಟಿ ಹುಡುಗಿ ಸಾಕು ಬೇಕು ಇವತ್ತು ಮಾಡಿಕೋ ಒಟ್ಟ ಹಿಡ್ಕೋಬಾತಿ. ಬೇಕಾದ ಹೋಗು ಏ ಬೇಕಾದ ಹೋಗು ಸಾಕರ ಬಾರ, ನಿನಗಂತಿನ ಕಲತಿ ಸಾಕು ಬೇಕು ಇವತ್ತು ಮಾಡಿಕೋ ಒಟ್ಟ ಹಿಡ್ಕೋಬಾತಿ. ಬೇಕಾದ ಹೋಗು ಸಾಕಾರ ಬಾರ, ಬೇಕಾದ್ರ ಹೋಗು ಸಾಕಾರ ಬಾರ, ನಿನಗಂತೀನಿ ಕರತಿ ಸಾಕು ಬೇಕು ತೂಕ ಮಾಡಿಕೋ ಒಟ್ಟ ಹಿಡ್ಕೋಬಾತಿ. ಬೇಕಾದ ಹೋಗು ಬೇಕಾದ ಹೋಗು ಸಾಕರ ಬಾರ, ನಿನಗಂತಿನ ಕಲತಿ ಸಾಕು ಬೇಕು ಇವತ್ತು ಮಾಡಿಕೋ ಒಟ್ಟ ಹಿಡ್ಕೋಬಾತಿ. ಏನ್ ಹೇಳ್ತಾನೆ ಇಲ್ಲಿ ಕವಿ? ಏನ್ ಹೇಳ್ತಾನ್ರಿ ಮಾಸ್ತರ? ವಿಷಯ ಏನ್ ಕೇಳಿವಿ? ಏನ್ ಕೇಳಿದೇವ್ರಿ? ಇನ್ನ ಈಗ ಬಂದು ಕೂತಾರ 3 ಮಂದಿ ತಮ್ಮ. ಬಂದು ಕೂತಾಗೆ ಕೇಳಬೇಕಾಗ್ತದ. ಹೌದು ನೀನೇ ಬಂದಿದಿ, ನೀನೇ ಹೋಗಿದಿ ಅಂತ ಹೇಳಿ ಹೆಣ್ಮಗಳು. ಹೌದು ಹೌದು. ಬಂದಿದ್ ಯಾವುದು ಹೋಗಿದ್ ಯಾವುದು? ಶರೀರದೊಳಗ ಅವ ಒಳಗೆ ಬರ್ಬೇಕಾದ್ರೆ ಯಾವ ದ್ವಾರದಿಂದ ಬಂದ ಇದ್ರಾಗ, ಹೌದು. ಮತ್ತು ಹೊಳ್ಳಿ ಕಡ್ಯಾಕ ಆಗ್ಬೇಕಾದ್ರೆ ಯಾವ ದ್ವಾರದಿಂದ ಕಡ್ಯಾಕ ಹೋಗ್ತಾನಂತ ಕೇಳಿನ. ಹೌದು. ಇನ್ನ ಜಾಗ್ರ ಸ್ವಪ್ನ ಸುಸುಪ್ತಿ ಹೌದು ಹೌದಲ್ರಿ. 3 ಅವಸ್ಥೆಗಳದಾವ ನಿನಗ. ಹೌದು. ಈ 3 ಅವಸ್ಥೆ ಒಳಗೆ ಯಾವ ಜಾಗದೊಳಗೆ ಇರ್ತಾನವ ಒಳಗ ಅದಾನಂತ ಹೇಳಿದಿಲ್ಲ. ನೀನೇ ಬರ್ತಿದ್ದ ಇದ್ರೊಳಗ ನೀನೇ ಹೊರಗೆ ಹೋಗ್ತಿ ಅಂತ ಹೇಳಲ್ಲ. ಹೌದಲ್ರಿ. ಈ 3 ಅವಸ್ಥೆ ಒಳಗೆ ಅವ ಎಲ್ಲಿರ್ತಾನ? ಹೌದು ಹೌದು. ಯಾವ ಜಾಗಿಗೆ ಇರ್ತಾನೆ? ಹಿಂಗ್ ಕೈ ಹಚ್ಚಿ ತೋರಿಸ್ತಾ ನೋಡು ಯಾವ ಪ್ರಕಾರವಾಗಿರ್ತಾನ? ಹೌದು ಹಿಂಗ್ ಕೈ ಹೌದು. ಮಾಡಿ, ಹಿಂಗ್ ಕೈ ಹಚ್ಚಿ ತೋರ್ಸು. ಹಾ ಹಾ ಹಾ. ನಮ್ಮವ ಎಲ್ಲಿ ಏನೋ ನಿನ್ ಶರೀರ ಒಳಗ ಹಾ. ಹಿಂಗ್ ಕೈ ಮಾಡಿ ತೋರ್ಸಿ. ಹಿಂಗ ಏನೂ ಇಲ್ಲ ಈ ಶರೀರದೊಳಗ. ಹಾ ಹಾ. ಅದಕ್ಕ ಈ ಶರೀರದೊಳಗ 90% ನಮ್ಮ ಗಂಡಿಂದ ಇದ್ರೊಳಗೆ ಎಲ್ಲಾನು. ಹೌದಲ್ರಿ ಮಾಸ್ತರ? 10% ಇದಕ್ಕಿಂದ ಅದ್ರಿ. ಇಟ್ಟಕ್ಕೆ ಇಟ್ಟು ಸಿಗದಾಳಕತ್ತಾಳ ಹೆಣ್ಮಗಳು. ಹೌದು. ಇವ್ರ ಶರೀರದೊಳಗೆ 90% ಗಂಡದ, ಉಳುಕಿದ 10% ಅಟ್ಟೆ ನಿನ್ನ ಹೆಣ್ಣಿಂದ. ಹೌದು ಹೌದಲ್ರಿ ಮಾಸ್ತರ? ಅದಕ್ಕೆ ತಂಗಿ ಇಲ್ಲಿ ಏನ್ ಹೇಳ್ತಾರೆ ಕವಿಗಳು? ಏನ್ ಹೇಳ್ತಾರ್ರಿ? ನಡಮನೆ ನಿಂಗಾಗ ಇಟ್ಕೊಂಡು ಮಾಡಿಕೊಂಡ ಗಂಡಗ ವಲ್ಲಂತಿ. ಕೊಡು ನನ್ನ ದಿನಸ ಹೊಡಿ ನಿನ್ನ ಚಕಡಿ ಬಿಡು ನಿನ್ನ ಅಕ್ಕರತಿ. ಶಿಡ್ಲ ಹಿಡಿಸಲಿಲ್ಲ ನಿನ್ನ ಒಡಲಿ ನೋಡು, ಶಿಡ್ಲ ಹಿಡಿಸಲಿಲ್ಲ ನಿನ್ನ ಒಡಲಿ ಹಡಿಲಾರದ ಕುಂಟಿ. ಹುಡುಗಿ ಹಡಿಲಾರದ ಕುಂಟಿ ಸಾಕು ಬೇಕು ಮಾಡಿಕೋ ಒಟ್ಟ ಹಿಡ್ಕೋಬಾತಿ. ಬೇಕಾದ ಹೋಗು ಸಾಕಡ ಬಾರ, ಬೇಕಾದ ಹೋಗು ಸಾಕಡ ಬಾರ, ನಿನಗಂತಿನ ಕಲತಿ ಸಾಕು ಬೇಕು ಇವತ್ತು ಮಾಡಿಕೋ ಒಟ್ಟ ಹಿಡ್ಕೋಬಾತಿ. ದಡಿಯಿಲ್ಲ ಸೀರಿ ವರ್ಣಿಲ್ಲ ಕುಬಸ ಧರಿಸಿ
ಬಂದ ಖಡ್ಗ ಅದರ ಹೆಣ್ಣಿಗೆ ಇದ್ದಾರೇನು ಸರತಿ ಆ ಗುರುಚರಣಕ್ಕೆ ಶರಣಾಗುವ ತನಕ ಗುರುಚರಣಕ್ಕೆ ಶರಣಾಗುವ ತನಕ ಬಿಡದು ಸಾಡೆ ಸಾತಿ ಸಾಕು ಕೊಯ್ವ ತೂಕ ಮಾಡಿಕೋ ವರ್ತ ಹಿಡ್ಕೋವಾತಿ ಬೇಕಾದ್ರೆ ಹೋಗು ಸಾಕಲ್ಲ ಬೇಕಾದ್ರೆ ಹೋಗು ಸಾಕಲ್ಲ ತಿರುಗಾಡ್ತಿ ಸಾಕು ಕೊಯ್ವ ತೂಕ ಮಾಡಿಕೋ ವರ್ತ ಹಿಡ್ಕೋವಾತಿ ಏ ಉಂಡು ಉಪವಾಸಿದ್ದ ಪುಂಡಾಗ ಹುಡುಕ್ಯಾಡು ಬಳ್ಳಾಟ ಯಾಕ ಮಾಡ್ತಿ ದಂಡಿ ಚಂಡಿ ಇಲ್ಲ ಅಖಂಡ ನಗಲಿ ಯಾವ ದಂಡಿಗೆ ಹೋಗ್ತಿ ಮಂಡಲದೋಳು ಒಂದೇ ವಾಡಿ ಮಲ್ಲೇಶನ ಮಂಡಲದೋಳು ಒಂದೇ ವಾಡಿ ಮಲ್ಲೇಶನ ಬಂದು ಯಾವಾಗ ಕೂತಿ ಸಾಕು ಕೊಯ್ವ ತೂಕ ಮಾಡಿಕೋ ವರ್ತ ಹಿಡ್ಕೋವಾತಿ ಬೇಕಾದ್ರೆ ಹೋಗು ಸಾಕಲ್ಲ ಬೇಕಾದ್ರೆ ಹೋಗು ಸಾಕಲ್ಲ ತಿರುಗಾಡ್ತಿ ಸಾಕು ಕೊಯ್ವ ತೂಕ ಮಾಡಿಕೋ ವರ್ತ ಹಿಡ್ಕೋವಾತಿ ಬೇಕಾದ್ರೆ ಹೋಗು ಸಾಕಾದ್ರೆ ಬಾರ ಬೇಕಾದ್ರೆ ಹೋಗು ಸಾಕಾದ್ರೆ ಬಾರ ತಿರುಗಾಡ್ತಿ